ಮಹೋತ್ಸಾಹ ಅನ್ನುವಂತ ವಿಷ್ಣುವಿನ ನಾಮದ ಬಗ್ಗೆ ನಾವು ಅರ್ಥೈಸ್ಕೊಬೇಕಾಗಿತ್ತು. ಅಲ್ಲಿಗೆ ಕ್ಲಾಸ್ ಅನ್ನ ನಿಲ್ಸಿದ್ವಿ. ಇವತ್ತು ಅಲ್ಲಿಂದ ಮತ್ತೆ ಆರಂಭ ಮಾಡೋಣ. ಆಯ್ತು ಮಹೋದಯ. ಸೊ ವಿಷ್ಣುವಿನ ನಾಮ ಮಹೋತ್ಸಾಹ. ಮಹಾ ಉತ್ಸಾಹ ಅಂದ್ರೆ ಅತ್ಯಂತ ಉತ್ಸಾಹಿ. ಸದಾ ಯಾವ ಸರಿಯಾಗಿಲ್ಲ, ಕಟ್ ಆಗ್ತಾ ಇದೆ ವಾಯ್ಸ್. ಎಲ್ಲರಿಗೂ ಕೂಡ ಆಚರಣೆ ಆಗ್ತಾ ಇದೆಯಾ? ಕಟ್ ಆಗ್ತಾ ಇದೆಯಾ? ಇಂಟರ್ನೆಟ್ ಚೆನ್ನಾಗಿ ಕೇಳಿಸ್ತಾ ಇದೆ ಮಹೋದಯ. ಇನ್ನೊಂದ್ ಸ್ವಲ್ಪ ಕೇಳಿಸ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಹಾಗೆ ಮಹೋತ್ಸಾಹ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಅಂದ್ರೆ ಸದಾ ಉತ್ಸಾಹಿ ಆಗಿರುವಂತವನು, ಸದಾ ಮುಗುಳ್ನಗೆಯನ್ನ ಬೀರ್ತಾ ಚೈತನ್ಯಮಯವಾದಂತಹ ಒಂದು ಸಂತೋಷವನ್ನ ಎಲ್ಲರಿಗೂ ಕೊಡುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಹೊಂದಿರೋದಕ್ಕೋಸ್ಕರ ಅವನಿಗೆ ಮಹೋತ್ಸಾಹ ಅಂದ್ರೆ ಹೆಚ್ಚಿನ ಉತ್ಸಾಹದಲ್ಲಿ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅವನು ತೊಡ್ಕೊಂಡಿರ್ತಾನೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದ್ರೂ ಕೂಡ ಬಹಳ ಉತ್ಸಾಹದಿಂದ, ಬಹಳ ಮುತುವರ್ಜಿಯಿಂದ, ಶ್ರದ್ಧೆಯಿಂದ ಅವನು ತನ್ನ ಎಲ್ಲಾ ಅವತಾರಗಳನ್ನ, ಎಲ್ಲಾ ಕೆಲಸಗಳನ್ನ ಮಾಡೋ ಒಂದು ನಿಟ್ಟಿನಲ್ಲಿ ಇರೋದ್ರಿಂದ ಅವನಿಗೆ ಮಹೋತ್ಸಾಹ ಅಂದ್ರೆ ಅತ್ಯಂತ ಉತ್ಸಾಹಿ ಅನ್ನುವಂತಹ ಒಂದು ಹೆಸರಿನಲ್ಲಿ ನಾವು ಅವನಿಗೆ ಕರಿತೀವಿ. ಆಚಾರ್ಯ ಶಂಕರರು ಹೇಳ್ತಾರೆ, ಜಗತ್ ಉತ್ಪತ್ತಿ ಸ್ಥಿತಿ ಲಯಾರ್ಥಂ ಉದ್ಯತ್ ತಾವತ್ ಮಹೋತ್ಸಾಹ ಅಂತ. ಅಂದ್ರೆ ಅವನು ಜಗತ್ತಿನ ಸೃಷ್ಟಿ ಮಾಡೋದ್ರಲ್ಲಾಗ್ಲಿ, ರಕ್ಷಣೆ ಮಾಡೋದ್ರಲ್ಲಾಗ್ಲಿ, ಲಯ ಮಾಡೋದ್ರಲ್ಲಾಗ್ಲಿ, ಯಾವುದೇ ಒಂದು ಕಾರ್ಯವನ್ನು ಮಾಡೋದ್ರಲ್ಲಾದ್ರೂ ಕೂಡ ಅವನು ಬಹಳ ಉತ್ಸಾಹದಿಂದ ನಿರ್ವಹಿಸ್ತಾನೆ. ಅದಕ್ಕೋಸ್ಕರ ನಾವು ಅವನಿಗೆ ಮಹೋತ್ಸಾಹ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ ಅಂತ ನಾವು ಅರ್ಥೈಸ್ಕೊಬಹುದು. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ಯಥಾ ರೀತಿ ನಾವು ಅರ್ಥೈಸ್ಕೊಬೇಕಾದ್ರೆ, ಯಾವ ಒಂದು ಸಣ್ಣ ಅಣುವಿನಲ್ಲಿ ಅಣುವಾಗಿರುವಂತಹ ಒಂದು ಜೀವಿಯು ಕೂಡ ಉತ್ಸಾಹ ಅನ್ನೋದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಏನ್ ಬೇಕಾದ್ರೂ ಗೆಲುವನ್ನ ಕಾಣಬಹುದು ಅನ್ನೋದನ್ನ ನಮ್ಗೆ ರಾಮಾಯಣದಲ್ಲಿ ತೋರಿಸ್ಕೊಟ್ಟಿರುವಂತದ್ದು ಒಂದು ಅಳಿಲಿನ ಒಂದು ಕತೆ. ಸಾಮಾನ್ಯವಾಗಿ ಈ ಕತೆ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಕೂಡ ನಾನು ಇನ್ನೊಂದ್ಸತಿ ಈ ಕಥೆಯನ್ನ ಮೆಲುಕು ಹಾಕ್ಬೇಕು ಅಂತ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಇನ್ನೊಂದ್ ಸ್ವಲ್ಪ ಸ್ವಾರಸ್ಯಕರವಾದಂತಹ ವಿಚಾರಗಳು ಈ ಒಂದು ಕಥೆಯಲ್ಲಿ ಬಂದ್ ಹೋಗುತ್ತೆ ಅಂತ. ನಿಮ್ಗೆಲ್ಲರೂ ಕೂಡ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಆ ಅಳಿಲು ಕೂಡ ಸೀತಾಮಾತೆಯನ್ನ ಹುಡುಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಂಕೆಗೆ ನಾವು ಒಂದು ಸೇತುವೆಯನ್ನ ಕಟ್ಟಬೇಕು ಅಂತ ಸಮುದ್ರ ತೀರದಲ್ಲಿ ದಕ್ಷಿಣ ಮುಖವಾಗಿ ಎಲ್ಲಾ ವಾನರರು ಎಲ್ಲರೂ ಕೂಡ ಸೇರಿ ಪ್ರಯತ್ನ ಮಾಡ್ತಿರ್ತಾರೆ. ಆ ಪ್ರಯತ್ನಕ್ಕೆ ಅನುಗುಣ ಆಗ್ಬೇಕು, ಆ ಪ್ರಯತ್ನಕ್ಕೆ ಸಹಕಾರ ಮಾಡ್ಬೇಕು ಅಂತ ನಳ, ನೀಲ ಮತ್ತೆ ಎಲ್ಲ ಅಂಗದ ಮತ್ತೆ ಮುಂತಾದ ಆಂಜನೇಯ, ಸುಗ್ರೀವ ಎಲ್ಲರೂ ಕೂಡ ಇಡೀ ವಾನರ ಸೈನ್ಯನೇ ಅದಕ್ಕೆ ಪಣ ತೊಟ್ಟು ಮುಂದಾಗಿ ಆ ಒಂದು ಕಾರ್ಯವನ್ನು ಮಾಡ್ತಿರ್ತಾರೆ. ನಾನು ನಿಮ್ಗೆ ಒಂದು ಹೆಸರನ್ನ ಹೇಳಿದೆ, ನಳ ಮತ್ತೆ ನೀಲ ಅನ್ನುವಂಥದ್ದು. ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ವಿಶೇಷವಾದ ಒಂದು ಇನ್ಫಾರ್ಮೇಶನ್ ಇದೆ. ಆ ನಳ ಮತ್ತೆ ನೀಲ ಅನ್ನೋರು ಇಬ್ರು ಅಣ್ಣ ತಮ್ಮಂದಿರು ಅನ್ನೋದಕ್ಕಿಂತ ಅವರು ವಿಶ್ವಕರ್ಮನ ಮಕ್ಕಳಿಬ್ರು ಕೂಡ, ನಳ ಮತ್ತೆ ನೀಲ ಅನ್ನೋರು. ವಿಶ್ವಕರ್ಮ ಯಾರು ಅಂತ ಗೊತ್ತೇ, ದೇವತೆಗಳಿಗೆ ಏನಾದ್ರೂ ಒಂದು ಅರಮನೆಯನ್ನೋ ಅಥವಾ ಒಂದು ಇದು ಮಾಡ್ಬೇಕಾದಾಗ ವಿಶ್ವಕರ್ಮ ಅನ್ನುವಂಥವನು ಒಬ್ಬ ಇಂಜಿನಿಯರ್ ಇದ್ದ ಹಾಗೆ. ಅವರ ಮಕ್ಕಳು ಈ ನಳ ಮತ್ತೆ ನೀಲ ಅನ್ನೋರು ಇಬ್ರು ಕೂಡ ಸಹೋದರರಾಗಿರ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಬಹಳ ತುಂಟತನ, ಆಂಜನೇಯನ ತರನೇ ಇವರು ಕೂಡ ಬಹಳ ತುಂಟತನ ಇರುತ್ತೆ. ಕೈಗೆ ಸಿಕ್ಕಿದ್ದನ್ನೆಲ್ಲವನ್ನೂ ಕೂಡ ಎಸಿತಾ ಇರ್ತಾರೆ. ಅಂದ್ರೆ ಆ ಒಂದು ಕೊಳದಲ್ಲಿ, ಅಂದ್ರೆ ಆಶ್ರಮದ ಪಕ್ಕ ಏನೋ ಒಂದು ಕೊಳ ಇರುತ್ತೆ, ನದಿ ಸರೋವರ ಇರುತ್ತಂತೆ. ಅಲ್ಲಿ ಅದನ್ನ ಸದಾ ಎಸೆಯೋದು, ತೀಟೆ ಮಾಡೋದು ಅಥವಾ ತುಂಟತನ ಮಾಡೋದು, ಈ ರೀತಿ ಮಾಡ್ತಾ ಋಷಿಗಳಿಗೆ ತುಂಬಾ ತೊಂದರೆಯನ್ನ, ಉಪದ್ರವನ್ನ ಕೊಡ್ತಾ ಇದ್ರಂತೆ. ಆ ಸಮಯದಲ್ಲಿ ಆ ಋಷಿಗಳು ಸಹನೆ ಅತಿರೇಕಕ್ಕೆ ಹೋಗಿ ಅವರೊಂದು ಶಾಪವನ್ನ ಕೊಡ್ತಾರೆ, ಅದನ್ನ ನಳ ಮತ್ತೆ ನೀಲ ಅನ್ನೋರ್ಗೆ. ಏನ್ ಶಾಪ ಅಂತ ಅಂದ್ರೆ, ನೀವು ಬುದ್ಧಿ ಬರೋವರೆಗೂ ಕೂಡ, ಅಥವಾ ನೀವು ದೊಡ್ಡವರಾಗಿ ನಿಮಗೆ ಬುದ್ಧಿ ಬರೋ ತನಕ ನೀವೇನೇ ಎಸೆದ್ರೂ ಕೂಡ, ಅಥವಾ ನೀವೇನೇ ಕಲ್ಲನ್ನಾಗ್ಲಿ ಏನೇ ಕೂಡ ನೀವು ನೀರಿಗೆ ಎಸೆದ್ರೂ ಕೂಡ ಅದು ತೇಲೋ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಶಾಪವನ್ನ ಕೊಡ್ತಾರಂತೆ. ಆಗ ಕೊಟ್ಟಂತಹ ಶಾಪ ಈಗ ಸೀತಾಮಾತೆಯನ್ನ ಹುಡುಕ್ಬೇಕಂದ್ರೆ ಸೇತುವೆಯನ್ನ ಕಟ್ಟುವಂತಹ ಸಮಯದಲ್ಲಿ ಬಹಳ ಉಪಯೋಗ ಬರುತ್ತೆ. ಅವ್ರದ್ದು ದೊಡ್ಡ ದೊಡ್ಡ ಬಂಡೆಗಳನ್ನ ತಗೊಂಡು ಸರೋವರಕ್ಕೆ ಹಾಕ್ತಾ ಇದ್ರು. ಅದು ಆ ಋಷಿಗಳ ಒಂದು ಶಾಪದಿಂದನೋ ಅಥವಾ ಋಷಿಗಳ ಒಂದು ಅನುಗ್ರಹದಿಂದನೋ ಅದು ಒಂಥರ ಹೇಗೆ ಶಾಪ ವರ ಆಯ್ತು ಅನ್ನೋದಕ್ಕೆ ಈ ಕಥೆ ಸಾಕ್ಷಿಯಾಗುತ್ತೆ.
ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಕಲ್ಲುಗಳು ತೇಲ್ತಾ ಬರ್ತಿತ್ತಂತೆ. ಆ ಒಂದು ನಿಟ್ಟಿನಲ್ಲಿ ಅದಕ್ಕೋಸ್ಕರ ನಲ ಮತ್ತೆ ನೀಲ ಅನ್ನುವಂಥವ್ರು ಕೂಡ ಈ ಒಂದು ಸೇತುವೆಯನ್ನ ಕಟ್ಟೋದ್ರಲ್ಲಿ ಬಹಳ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಆದ್ರೆ ಒಂದು ಮನೆ ಆಗಿರ್ಬೋದು, ಒಂದು ಸೇತುವೆ ಆಗಿರ್ಬೋದು, ಬರೀ ಕಲ್ಲುಗಳಲ್ಲಿ ಅಥವಾ ಇದರಲ್ಲಿ ಹಾಕ್ಬಿಟ್ರೆ ಅದು ಆಗೋದಿಲ್ಲ. ಅದಕ್ಕೆ ತಕ್ಕಂತಹ ಒಂದು ಜಲ್ಲಿ ಕಲ್ಲಾಗಿರ್ಬೋದು, ಸಣ್ಣ ಕಣಗಳಾಗಿರ್ಬೋದು, ಮರಳಾಗಿರ್ಬೋದು, ಇದನ್ನ ಚೆನ್ನಾಗಿ ಸೇರ್ಸಿದ್ರೆ ಮಾತ್ರ ಅದು ತುಂಬಾ ಭದ್ರವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಅಳಿಲು ಅನ್ನುವಂಥದ್ದು ಕೂಡ ಅಷ್ಟೇ ಸಹಾಯವನ್ನ ಮಾಡ್ತಾ ಇತ್ತು. ಸಣ್ಣ ಸಣ್ಣ ಅದಕ್ಕ ಆಗುವಷ್ಟು ಅದು ಯಥಾಶಕ್ತಿ ಇರುವಷ್ಟು ಕಲ್ಲುಗಳನ್ನ ಆಯ್ಕೊಂಬುದು ಆ ಸಂಧಿಗಳಿಗೆ ಅದನ್ನ ಜೋಡಿಸ್ತಾ ಇತ್ತಂತೆ. ಸೊ ಕಲ್ಲುಗಳು ಜರುಗದೇ ಇರ್ಲಿ, ಆ ತೇಲ್ತಾ ಇರುವಂತಹ ಕಲ್ಲುಗಳು ಅಲುಗಾಡ್ದಲೇ ಇರ್ಲಿ, ರಾಮ ಆರಾಮಾಗಿ ದಾಟ್ಕೊಂಡು ಹೋಗ್ಲಿ ಒಂದು ಸೇತುವೆನ ಅಂತ ಮಾಡ್ತಿದ್ರಂತೆ. ಆದ್ರೆ ಇವ್ರು ಮಾಡ್ತಿದ್ದಂತಹ ಸೇವೆ, ಅಳಿಲು ಮಾಡ್ತಿದ್ದಂತಹ ಸೇವೆ ಬೇರೆಯವ್ರಿಗೂ ತುಂಬಾ ತೊಂದರೆ ಕೊಡ್ತಾ ಇದೆ. ಅಂದ್ರೆ ಓಡಾಡ್ಬೇಕಾದ್ರೆ ಕೈಗೆ ಕಾಲಿಗೆ ಸಿಕ್ಬಿಟ್ರೆ ಕಷ್ಟ, ಅದನ್ನ ತುಳಿದು ಬಿಟ್ರೆ ಮತ್ತೆ ಆ ಪಾಪ ನಮ್ಗೆ ಅಂಟ್ಕೊಳ್ಳುತ್ತೆ ಅಂತ ಈ ಸುಮಾರಷ್ಟು ವಾನರಗಳೆಲ್ಲರೂ ಕೂಡ ಅಳಿಲಿಗೆ ಹೇಳ್ತಾ ಇದ್ರಂತೆ, ಬೇಡ ನೀನು ಮಾಡಬೇಡ, ಸುಮ್ನೆ ಕೂತ್ಕೋ, ತೊಂದ್ರೆ ನೋಡ್ತಾ ಇರೋ ಸಾಕು, ನಾವೆಲ್ಲಾ ಕೆಲಸವನ್ನು ಮಾಡ್ತೀವಿ, ನಾವೆಲ್ಲ ತುಂಬಾ ಶಕ್ತಿವಂತರಾಗಿದ್ದೀವಿ, ಇದೇ ನಮ್ಗೇನ್ ದೊಡ್ಡ ಕೆಲ್ಸ ಅಲ್ಲ, ನಾವು ಅದನ್ನ ನಿಭಾಯಿಸ್ತೀವಿ ಅಂತ ಎಷ್ಟೇ ಹೇಳಿದ್ರು ಕೂಡ ಆ ಅಳಿಲು ಇಲ್ಲ, ನನ್ನನ್ನು ರಾಮನಿಗೆ ನನಗೆ ಎಷ್ಟು ಶಕ್ತಿ ಪರಮಾತ್ಮ ಕೊಟ್ಟಿದ್ದನೋ ಅಷ್ಟು ಶಕ್ತಿಯನ್ನು ಕೂಡ ನಾನು ಈ ಒಂದು ಸೇತುವೆ ಕಟ್ಟೋದಕ್ಕೆ ಮಾಡ್ಲೇಬೇಕು ಅಂತ ಪಣ ತೊಟ್ಟು ನಿಂತ್ಕೊಳ್ಳುತ್ತಂತೆ. ಒಂದ್ಸತಿ ಒಂದು ವಾನರ ಏನ್ ಮಾಡುತ್ತೆ, ಕೋಪ ಬಂದು ಆ ಒಂದು ಅಳಿಲನ್ನ ಎತ್ತಿ ಆಚೆಗೆ ಹುಗಿದ್ ಬಿಡತ್ತಂತೆ. ಒಂದು ಮರ ಇರುತ್ತೆ, ಆ ಮರಕ್ಕೆ ಎಸ್ದು ಬಿಡತ್ತಂತೆ. ಅದಕ್ಕೆ ಆಗ ತುಂಬಾ ಬೇಜಾರಾಗಿ, ಅಯ್ಯೋ ನನ್ಗೆ ರಾಮನ ಸೇವೆ ಮಾಡುವಂತಹ ಅವಕಾಶ ನಂಗೆ ಸಿಗ್ತಾ ಇಲ್ವಲ್ಲ, ಏನೋ ಯಥಾಶಕ್ತಿ ನಾನು ಸೇವೆ ಮಾಡುವಂತಹ ಅವಕಾಶ ನಂಗೆ ಸಿಗ್ತಾ ಇಲ್ವಲ್ಲ ಅಂತ ಇದನ್ನೇ ಕೂತು ನೋಡ್ತಿದ್ದಂತಹ ರಾಮನಿಗೆ ಒಂದು ತರ ಕನಿಕರ ಬರುತ್ತಂತೆ. ಆ ಅಳಿಲನ್ನ ಇವತ್ತಿಗೂ ಕೂಡ ನೋಡ್ಬೋದು. ಆ ಮೈಯನ್ನ ಸವರದಾಗ ಆ 3 ಬೆಳ್ಳಿನ ಒಂದು ಹಚ್ಚು ಇವತ್ತಿಗೂ ಕೂಡ ಆ ಬೆರಳಚ್ಚು ಹೀಗೆ ಬೆನ್ನಿನ ಮೇಲಿದೆ, ಆ ಗುರುತು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಾಗತ್ತೆ. ನೀವು ಸಾಮಾನ್ಯವಾಗಿ ಅನ್ಕೋಬಹುದು, ಅಯ್ಯೋ ಅದು ಸೃಷ್ಟಿಯ ನಿಯಮ, ಅದಕ್ಕೋಸ್ಕರ ಆ ರೀತಿ ಇದೆ ಅಂತ. ನೀವು ಇನ್ನೊಂದ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ನೋಡಿದ್ರೆ ಇಂಡಿಯಾದಲ್ಲಿ ಇರುವಂತಹ ಅಳಿಲುಗಳಿಗೆ ಮಾತ್ರ ನಿಮ್ಗೆ ಆ 3 ಬಣ್ಣದ ಗೆರೆ ಕಾಣಿಸ್ತಿರುತ್ತೆ. ನೀವು ಬೇರೆ ಕಂಟ್ರಿ ಅಬ್ರಾಡ್ಗೆ US ಅಲ್ಲೋ ಅಥವಾ ಯುರೋಪ್ ಅಲ್ಲೋ ಸೈಡ್ ಅಲ್ಲಿ ಹೋಗಿ ಅಳಿಗಳನ್ನು ಅಲ್ಲಿರುವ ಅಳಿಲಗಳನ್ನ ನೋಡಿದ್ರೆ ನಿಮಗೆ ಆ ಗುರುತು ಕಾಣಿಸಲ್ಲ. ಯಾಕೆಂದ್ರೆ ಭಾರತದಲ್ಲಿ ಮಾತ್ರನೇ, ಭಾರತದಲ್ಲಿ ಇರುವಂತಹ ಅಳಿಲುಗಳಿಗೆ ಮಾತ್ರನೇ ಆ 3 ಗೆರೆ ನಿಮ್ಗೆ ಕಾಣಿಸ್ತಾ ಇದೆ. ರಾಮ ಸವಿರುವಂತಹ ಒಂದು ಗುರುತು ಅಚ್ಚಳಿಯದಂತೆ ಹಾಗೆ ಇದೆ. ಅಂದ್ರೆ ಬೂದಿ ಮಿಶ್ರಿತವಾದಂತಹ ಕಪ್ಪು ಗೆರೆಗಳು ಹಾಗೆ ಇದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಅದ್ರ ಹಿಂದೆ ಇನ್ನೊಂದು ಕೂಡ ಸ್ವಾರಸ್ಯಮಯವಾದಂತಹ ಇನ್ನೊಂದು ಕಥೆ ಏನಿದೆ ಅಂತ ಅಂದ್ರೆ, ಈ ಕಲ್ಲುಗಳನ್ನ ಸರೋವರಕ್ಕೆ ಹಾಕ್ಬೇಕಂದ್ರೆ ಎಲ್ಲಾ ಕಲ್ಲುಗಳು ತೇಲ್ತಾ ಇತ್ತು, ನಳ ನೀಲಾನೋ ಶಾಪನೋ ವರನೋ ಅದರಿಂದ ಆಗ್ತಿತ್ತು ಅಂತ. ಇದನ್ನೇ ನಾನು ಟೆಸ್ಟ್ ಮಾಡಬೇಕು, ಇದನ್ನು ಕೂಡ ನಾನು ಕೂಡ ಹಾಕ್ತೀನಿ ಅಂದ್ಬಿಟ್ಟು ರಾಮನು ಕೂಡ ಒಂದು ಕಲ್ಲನ್ನ ಸರೋವರಕ್ಕೆ ಹಾಕಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ಕಲ್ಲು ಮುಳುಗ್ ಹೋಗುತ್ತಂತೆ. ಆಗ ರಾಮನೇ ಕೇಳ್ತಾನಂತ ಅಲ್ಲಿರುದಂತ ಎಲ್ಲಾ ವಾನರರಿಗೆ, ಆಂಜನೇಯನಿಗೆ, ಎಲ್ಲರಿಗೂ ಕೂಡ, ಯಾಕೆ ನಾನು ಹಾಕಿದಂತಹ ಕಲ್ಲು ಮಾತ್ರ ಮುಳುಗ್ತಾ ಇದೆ, ನೀವ್ ಹಾಕಿದಂತಹ ಕಲ್ಲುಗಳು ಮಾತ್ರ ಯಾಕೆ ತೇಲ್ತಾ ಇದೆ ಅಂತ. ಆಗ ಅವರೆಲ್ಲಾ ಹೇಳಿದಂತೆ, ಪ್ರತಿಯೊಂದು ಕಲ್ಲಲ್ಲೂ ಕೂಡ ನಾವು ನಮ್ಮ ಉಗುರುಗಳನ್ನ ಯೂಸ್ ಮಾಡಿ ಅಥವಾ ಕಲ್ಲುಗಳನ್ನ ಯೂಸ್ ಮಾಡಿ ರಾಮ ಅನ್ನುವಂತಹ ಒಂದು ನಾಮವನ್ನ ಆ ಕಲ್ಲಿಗೆ ಮೇಲೆ ಬರ್ದು ನಾವು ಸರೋವರಕ್ಕೆ ಹಾಕ್ತಾ ಇದ್ದೀವಿ. ಆ ರಾಮ ನಾಮದ ಶಕ್ತಿ ಏನಿದೆ ಅದು ಈ ಒಂದು ಕಲ್ಲನ್ನ ತೇಲುವಂತ ಹಾಗೆ ಮಾಡ್ತಾ ಇದೆ ಅಂತ. ಅದಕ್ಕೆ ರಾಮ ಮತ್ತೆ ಮರುಪ್ರಶ್ನೆ ಮಾಡ್ತಾನೆ, ಹಾಗಾದ್ರೆ ನಾನೇ ಸ್ವತಃ ರಾಮ, ನಾನೇ ಕಲ್ಲನ್ನ ಹಾಕ್ತಿದ್ರೆ ಅದನ್ನ ಯಾಕೆ ತೇಲ್ತಾ ಇದೆ ಅಥವಾ ಅದ್ಯಾಕೆ ಮುಳುಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದಾಗ ವಾನರ ಹೇಳ್ತಾರಂತೆ, ಆ ಕಲ್ಲು ಅನ್ನೋದು ನಮ್ಮ ನಂಬಿಕೆ ಇದ್ದ ಹಾಗೆ ಅಥವಾ ನಾವು ರಾಮನ ನೋಡುವ ದೃಷ್ಟಿ ಇದ್ದ ಹಾಗೆ, ಯಾವಾಗ ಭಕ್ತಿ ಭಾವದಿಂದ ಅಥವಾ ಒಂದು ಉತ್ಸಾಹದಿಂದ ಏನೇ ಕೆಲಸ ಮಾಡ್ಬೇಕು ಅನ್ನೋ ಉತ್ಸಾಹದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಮಾಡಿದಲ್ಲಿ ನೀನ್ ನಮ್ಮನ್ನ ಮೇಲೆತ್ತೀಯ, ಯಾವುದೇ ಒಂದು ಸಂಕಷ್ಟದಲ್ಲೂ ಕೂಡ ಆ ಕಷ್ಟಗಳನ್ನ ಪಾರು ಮಾಡುವಂತಹ ನಿಟ್ಟಿನಲ್ಲಿ ನನಗೆ ಕಾಪಾಡ್ತೀಯ. ಆ ಕಷ್ಟಗಳು ನಾವು ಅನುಭವಿಸ್ಲೇಬೇಕು ಅಂತ ನೀನೇ ನೀರೊಳಗಡೆ ಬಿಟ್ಬಿಟ್ರೆ ನಾವ್ ಹೆಂಗೆ ಮೇಲ್ ಬರಕ್ಕಾಗತ್ತೆ, ನಾವ್ ಹೆಂಗೆ ತೇಲಕ್ಕಾಗತ್ತೆ? ಆ ನಿದರ್ಶನಕ್ಕೆ ಈ ಕಲ್ಲು, ನೀನ್ ಹಾಕಿದ ಕಲ್ಲು ಮುಳುಗ್ತಾ ಇದೆ ರಾಮ ಅಂತ ಒಂದು ಒಳ್ಳೆ ಉತ್ತರವನ್ನ ರಾಮನಿಗೆ ಕೊಡ್ತಾರೆ. ಎಲ್ಲವೂ ಕೂಡ ಯಾರ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೆ, ಇಡೀ ರಾಮಾಯಣವನ್ನ ಆ ಶ್ಲೋಕನ ಎಲ್ಲಾ 7 ಕಾಂಡದ ಶ್ಲೋಕಗಳನ್ನ ಯಾರು ಅಧ್ಯಯನ ಮಾಡ್ತಾರೆ, ಎಲ್ಲಾ ಕೂಡ ಸಂಕ್ಷಿಪ್ತವಾದಂತಹ ನಲ ನೀರಿನ ಕಥೆ ಆಗಿರ್ಬೋದು, ಒಂದೊಂದು ಕ್ಯಾರೆಕ್ಟರ್ ರಾಮಾಯಣದ ಒಂದು ಕಥೆನೂ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂಗದ ಅಂದ್ರೆ ಯಾರು, ಸುಗ್ರೀವ ಅಂದ್ರೆ ಯಾರು, ವಾಲಿ ಅಂದ್ರೆ ಯಾರು, ಅವರು ಹುಟ್ಟಿದ ಹೇಗೆ, ಅವರ ಜನನ ಹೇಗಾಯ್ತು, ಎಲ್ಲವನ್ನೂ ಕೂಡ ನಮಗೂ ಕೂಡ ಉತ್ಸಾಹ ಇರ್ಬೇಕು. ಒಂದು ಗ್ರಂಥವನ್ನ ಓದ್ತೀವಿ, ಒಂದು ಶಾಸ್ತ್ರವನ್ನ ಅಧ್ಯಯನ ಮಾಡ್ತೀವಿ,
ಅಂದಾಗ ಆ ಉತ್ಸಾಹದಿಂದ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಕ್ ಹೋದ್ರು ಕೂಡ ಆ ಮಹೋತ್ಸಾಹ ಅನ್ನುವಂತ ಒಂದು ಶಕ್ತಿ ಏನಿದೆ ಅಥವಾ ಪರಮಾತ್ಮನ ನಾಮ ಏನಿದೆ ಅದು ಖಂಡಿತ ನಮಗೆ ಸಹಾಯ ಮಾಡುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಉತ್ಸಾಹದಿಂದ ಒಂದು ನಾನು ಅದನ್ನ ಮಾಡೇ ತೀರ್ತೀನಿ, ಸಣ್ಣ ಕೆಲಸನೂ ಆದ್ರೂ ಕೂಡ ಆ ಉತ್ಸಾಹ ಯಾವತ್ತೂ ನಾವು ಕಳ್ಕೊಂಡಲೆ ಪರಮಾತ್ಮನಲ್ಲಿ ಅದು ಅನನ್ಯವಾದಂತಹ ಭಕ್ತಿಯನ್ನ ಇಟ್ಟು ನಾವು ಕೆಲಸ ಮಾಡಿದ್ದೇ ಆದಲ್ಲಿ ಖಂಡಿತ ಆ ಕೆಲಸ ನಮಗೆ ಕೈಗೂಡುತ್ತೆ ಅಥವಾ ಸಕ್ಸಸ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಅಳಿಲು ಕೂಡ ಮಾಡಿದಂತಹ ಸೇವೆ ಚಿಕ್ಕದಾಗಿದ್ರು ಕೂಡ ಎಲ್ಲೋ ಒಂದು ಕಲ್ಲು ಅಲಗಾಡಿದ್ರು ಕೂಡ ಇಡೀ ಸೇತುವೆನೆ ಮುರಿದು ಹೋಗುವಂತ ಸಂಭವ ಇರ್ತಿತ್ತೋ ಏನೋ ಗೊತ್ತಿಲ್ಲ, ಅಥವಾ ರಾಮನ ಮನಸ್ಥಿತಿ ಅಥವಾ ರಾಮನ ಒಂದು ಚಿತ್ತ ಏನಿತ್ತೋ ಗೊತ್ತಿಲ್ಲ. ಹಾಗೆ ಆ ಅಳಿಲ ಒಂದು ಉದಾಹರಣೆ ತಗೊಂಡು ನಾವು ಕೂಡ ಆ ಮಹೋತ್ಸಾಹ ಅನ್ನುವಂತಹ ಒಂದು ಪರಮಾತ್ಮನ ಶಕ್ತಿಗೆ ಯಾವಾಗಲೂ ಕೂಡ ಉತ್ಸಾಹಿಗಳಾಗಿ ಜೀವನವನ್ನು ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಈ ನಾಮ ಮಹೋತ್ಸಾಹ ಅನ್ನುವಂಥದ್ದು ವಿಷ್ಣುವಿನ ಒಂದು ನಾಮ. ಇನ್ನ ಮುಂದಿನ ನಾಮ ಮಹಾಬಲಹ ಅನ್ನುವಂಥದ್ದು. ಸಾಮಾನ್ಯವಾಗಿ ಕನ್ನಡಕ್ಕೆ ನಾವು ಇದನ್ನ ಕೇಳಿಸ್ಕೊಂಡ್ರು ಕೂಡ ಅರ್ಥ ಆಗುವಂತಹ ಒಂದು ನಾಮ, ತುಂಬಾ ಕ್ಲಿಷ್ಟಕರವಾದ ನಾಮ ಏನಲ್ಲ. ಮಹಾಬಲಹ ಅಂತಂದ್ರೆ ಅಪಾರ ಶಕ್ತಿಯನ್ನ ಹೊಂದಿದವನು, ಸರ್ವಶಕ್ತನು ಅನ್ನುವಂಥ ಒಂದು ಅರ್ಥ ಬರುತ್ತೆ. ತುಂಬಾ ಬಲಿಷ್ಠನು. ಆದಿಶಂಕರಾಚಾರ್ಯರು ಹೇಳ್ತಾರೆ, ಬಲಿನ್ನಾಪಿ ಬಲವತ್ವಾತ್ ಮಹಾಬಲಹ ಅಂದ್ರೆ ಬಲಿ ಚಕ್ರವರ್ತಿ ಏನು ಆಡಳಿತ ಮಾಡ್ತಿದ್ದ ಅಥವಾ ಅವನು ಎಷ್ಟು ಸಾಹಸಿ ಅಥವಾ ಅವನ ಒಂದು ಚರಿತ್ರೆಗಳನ್ನ ನಾವೆಲ್ಲರೂ ಕೂಡ ನೋಡಿದೀವಿ. ಬಹಳ ಪ್ರಾಮಾಣಿಕವಾದಂತಹ, ಬಹಳ ಶಕ್ತಿವಂತನಾದಂತಹ ರಾಜ ಬಲಿ ಚಕ್ರವರ್ತಿ. ಸೊ ಆ ಬಲಿ ಚಕ್ರವರ್ತಿಗಳ ಒಂದು ಮಹಾಬಲ ಏನಿತ್ತು ಅಂತಹ ಮಹಾ ಬಲಶಾಲಿಗಳನ್ನೂ ಕೂಡ ಮೀರಿಸಿದವನು ಅನ್ನುವಂತ ಅರ್ಥ ಬರುತ್ತೆ ಇಲ್ಲಿ. ಅಂದ್ರೆ ಬಲಿ ಚಕ್ರವರ್ತಿನ ಸೃಷ್ಟಿ ಮಾಡಿದವನು ಕೂಡ ಪರಮಾತ್ಮನೇ ಆಗಿರೋದ್ರಿಂದ ಅವನಿಗೆ ಬೇರೆ ಅದಕ್ಕಿಂತ ಇನ್ನು ಬಲ ಅನ್ನುವಂಥದ್ದು ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಲಂ ಬಲವತಾಂ ಚಾಹಂ ಅಂತ 7ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಬರುತ್ತೆ ಗೀತೆಯಲ್ಲಿ. ಅಂದ್ರೆ ಎಲ್ಲಾ ಬಲಿಷ್ಠರಾದವರಿಗೂ ಕೂಡ ನಾನು ಬಲಿಷ್ಠ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳುವಂತ ಮಾತು. ಬಲಂ ಬಲವತಾಂ ಚಾಹಂ ಅಂತ, ಬೀಯಿಂಗ್ ಸ್ಟ್ರಾಂಗರ್ ದೆನ್ ದ ಸ್ಟ್ರಾಂಗೆಸ್ಟ್ ಅಂತ ಅರ್ಥೈಸ್ಕೊಬಹುದು. ಮಹಾಬಲಹ ಅಂತ ಅಂದ್ರೆ ಆ ಒಂದು ಶಕ್ತಿಯನ್ನ, ಅಪಾರವಾದಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಹೊಂದಿದ್ದಾನೆ, ಅಪಾರವಾದಂತಹ ಒಂದು ಬಲವನ್ನ ಪರಮಾತ್ಮ ಹೊಂದಿದ್ದಾನೆ ಅನ್ನುವಂಥ ಅರ್ಥದಲ್ಲಿ ನಾವು ಮಹಾಬಲಹ ಅನ್ನುವಂಥ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಮತ್ತೆ ರಾಮಾಯಣಕ್ಕೆ ಬರೋದಾದ್ರೆ ಒಂದು ಕತೆ, ಆ ಕತೆ ಹೇಗೆ ರಾಮ ತುಂಬಾ ಬಲಿಷ್ಠನಾದವನು ಅನ್ನುವಂಥ ಒಂದು ಕತೆ ಉಲ್ಲೇಖ ನಮ್ಗೆ ಉತ್ತರ ರಾಮಾಯಣ ಅಂತ ಏನ್ ಕರಿತೀವಿ ಅಥವಾ ಉತ್ತರ ಕಾಂಡ ಅಂತ ಏನು ಕೊನೆಯ ಒಂದು ಕಾಂಡ ಬರುತ್ತೆ ರಾಮಾಯಣದಲ್ಲಿ, ಅದರಲ್ಲಿ ಬರುವಂತಹ ಒಂದು ಶಂಭುವಿನ ಕತೆ ಸಾಮಾನ್ಯವಾಗಿ ಯಾರು ಕೂಡ ಕೇಳಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಈ ಜಾತಿ ವರ್ಣವನ್ನ ಅಥವಾ ವರ್ಣದ ಒಂದು ಅಂಶವನ್ನ ತೆಗೆದುಕೊಂಡು ಹುಟ್ಟಿರುವಂತಹ ಕತೆ ಶಂಭುಕ ಅನ್ನುವಂತಹ ಒಂದು ಕತೆ. ಏನು ಆ ಶಂಭುಕ ಅನ್ನೋನು ಬಹಳಷ್ಟು ವಾಲ್ಮೀಕಿ ರಾಮಾಯಣದಲ್ಲಿ ಶಂಭುಕನ ಬಗ್ಗೆ ಬೇರೆ ತರ ವ್ಯಾಖ್ಯಾನವನ್ನೇ ಕೊಟ್ಟಿರ್ತಾರೆ. ಇನ್ನ ಇತರೆ ರಾಮಾಯಣದಲ್ಲೂ ಕೂಡ ಶಂಭುಕನ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ವರ್ಣನೆಯನ್ನ ಅಥವಾ ಕನ್ಕ್ಲೂಷನ್ಸ್ ನ ಅಥವಾ ಒಂದು ವ್ಯಕ್ತಿತ್ವವನ್ನ ಬಿಂಬಿಸ್ತಾ ಹೋಗ್ತಾರೆ. ಆದ್ರೆ ನಾವು ಮೂಲತಃ ವಾಲ್ಮೀಕಿ ರಾಮಾಯಣವನ್ನ ಅಧ್ಯಯನ ಮಾಡೋದೇ ಆದ್ರೆ ಆ ಉತ್ತರ ರಾಮಾಯಣದಲ್ಲಿ ಆ ಶಂಭುಕನ ಒಂದು ಕತೆ ಪ್ರಸ್ತಾಪಕ್ಕೆ ಬರುತ್ತೆ. ಯಾರವನು, ಹೇಗೆ ಅನ್ನೋದರ ಕಥೆಯನ್ನ ನಾವು ನೋಡೋದಾದ್ರೆ, ರಾಮ ಎಲ್ಲ ವನವಾಸನೆಲ್ಲ ಮುಗಿಸಿ ಸೀತೆ ಮತ್ತೆ ಕಾಡಿಗೆ ಹೋಗಿರ್ತಾಳೆ. ಆ ಒಂದು ಸಮಯದಲ್ಲಿ ಅಥವಾ ಆ ಒಂದು ನಿಟ್ಟಿನಲ್ಲಿ ರಾಜ್ಯಭಾರವನ್ನು ಮಾಡ್ತಿದ್ದಂತಹ ಶ್ರೀರಾಮಚಂದ್ರ ಒಂದು ದಿನ ಒಬ್ಬ ಬ್ರಾಹ್ಮಣ ಬಂದು ತನ್ನ ಸತ್ತಂತಹ ಮಗನನ್ನ ಕಣ್ಗಳಲ್ಲಿ ಇಟ್ಕೊಂಡ್ಬಂದ್ರೆ ಎದೆ ಮೇಲೆ ಹೆಗಲ ಮೇಲೆ ಇಟ್ಕೊಂಡು ಬರ್ತಾನಂತೆ. ನನ್ನ ಮಗ ಸತ್ತಿದ್ದಾನೆ, ಅಂದ್ರೆ ಅಕಾಲಿಕ ಮರಣವಾಗಿ ಸತ್ತಿದ್ದಾನೆ, ಯಾವುದೇ ರೀತಿಯ ಒಂದು ಕಾರಣ ವಯಸ್ಸಾಗಿದೆ ಅನ್ನೋದಿಲ್ಲ ಅಥವಾ ಏನೋ ಆಹಾರದಲ್ಲಿ ದೋಷ ಇತ್ತು, ಆರೋಗ್ಯದಲ್ಲಿ ದೋಷ ಇತ್ತು ಅಂತ ಯಾವುದೇ ರೀತಿಯ ಒಂದು ಕಾರಣ ಇಲ್ಲದೆ ನನ್ನ ಮಗ ಸತ್ತಿದ್ದಾನೆ. ನಿನ್ನ ಒಂದು ರಾಜ್ಯಭಾರದಲ್ಲಿ ಅಂದ್ರೆ ನೀನು ರಾಜನಾಗಿದ್ದಂತಹ ಈ ಒಂದು ಸಮಯದಲ್ಲಿ ಈ ತರ ಅತಾಚುರ್ಯ ನಡೆದಿದೆ ಅಥವಾ ಈ ತರ ಒಂದು ಘಟನೆ ನಡೆದಿದೆ ಅಂದ್ರೆ ಎಲ್ಲೋ ಏನೋ ಒಂದು ತಪ್ಪಾಗ್ತಿದೆ. ಅಂದ್ರೆ ಈ ರಾಜ್ಯದಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅಥವಾ ನೆಗೆಟಿವ್ ಎನರ್ಜಿ ಈ ನನ್ನ ಮಗನನ್ನ ಸಾಯಿಸ್ತಾ ಇದೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಿಮ್ಗೆ ಅದನ್ನ ಹೇಳೋಣ ಅಂತ ಬಂದಿದ್ದೀನಿ ಅಂತ ಒಬ್ಬ ಬ್ರಾಹ್ಮಣ ಬಂದು ತನ್ನ ಸತ್ತ ಮಗನ ದೇಹವನ್ನ ತಗೊಂಡ್ ಬರ್ತಾರೆ. ಇದಕ್ಕೆ ಕಾರಣವನ್ನ ಹುಡುಕೊಂತ ಮತ್ತೆ ಶ್ರೀರಾಮಚಂದ್ರರು ಒಂದಿಷ್ಟು ವಿಮರ್ಶೆಗಳನ್ನ ಮಾಡ್ತಾರೆ. ಅಂದ್ರೆ ಸುಮ್ಮನೆ ಹಾಗೆ ಡಿಶ್ ನ ತಗೊಳಕ್ ಆಗೋದಿಲ್ಲ ಅಲ್ಲ, ಯಾರೊಬ್ಬ ಬ್ರಾಹ್ಮಣ ಬಂದು ಈ ರೀತಿ ಹೇಳ್ತಾನೆ ಅಂದಾಗ ಒಬ್ಬ ರಾಜನಾದವನು ಕೂಡ ಅದನ್ನ ವಿಮರ್ಶೆಯನ್ನ ಮಾಡ್ಬೇಕಾಗತ್ತೆ. ಅಲ್ಲಿದ್ದಂತಹ ನಾರದರನ್ನ
ಶ್ರೀರಾಮಚಂದ್ರ ಸಂಪರ್ಕ ಮಾಡ್ತಾನೆ. ನಾರದರು ಕೂಡ ಅದೇ ಮಾತನ್ನ ಹೇಳ್ತಾರೆ. ಒಬ್ಬ ಕ್ಷೂದ್ರನಾದವನು ತಪಸ್ಸನ್ನ ಮಾಡ್ತಿದ್ದಾನೆ. ಆ ಶೂದ್ರನ ಅಂದ್ರೆ ಶಾಸ್ತ್ರ, ಆಗಿನ ಕಾಲದಲ್ಲಿ ಶಾಸ್ತ್ರ ಏನಿತ್ತು ಅಂತ ಅಂದ್ರೆ, ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಸತ್ಯಯುಗದಲ್ಲಿ ಏನಾಗ್ತಿತ್ತು, ಬರೀ ಬ್ರಾಹ್ಮಣರಿಗೆ ಮಾತ್ರವೇ ತಪಸ್ಸನ್ನ ಮಾಡಬೇಕು, ಯಜ್ಞಗಳನ್ನ ಮಾಡಬೇಕು, ಅಥವಾ ಜಪ ತಪಗಳನ್ನ ಮಾಡಬೇಕು ಅನ್ನುವಂತ ಒಂದು ನಿಯಮ ಇತ್ತು. ಅಂದ್ರೆ ಅವರಿಗೆ ಮಾತ್ರ ಶಾಸ್ತ್ರಗಳ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದಲ್ಲಿ. ಮತ್ತೆ ಇನ್ನ ನಾವು ತ್ರೇತಾಯುಗಕ್ಕೆ ಬಂದಾಗ ಅಲ್ಲೂ ಕೂಡ ಈ ಒಂದಿಷ್ಟು ಮಟ್ಟಿಗೆ ಕನ್ಸೆಷನ್ ಕೊಡ್ತಾ ಹೋದ್ರು. ಕ್ಷತ್ರಿಯರು ಕೂಡ ತಪಸ್ಸು ಮಾಡ್ಬೋದು, ಅವರು ಕೂಡ ಸನ್ಯಾಸತ್ವವನ್ನು ತಗೊಂಡು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೊಂದ್ ಸ್ವಲ್ಪ ಮುಂದುವರಿತಾ ಹೋಯ್ತು. ಅಂದ್ರೆ ಈ ಸತ್ಯುಗದಲ್ಲಿ ಅಕಾಲಿಕ ಮರಣ ಅನ್ನೋದೇ ಇರ್ಲಿಲ್ಲ ಅಂತ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಬ್ರಾಹ್ಮಣರು ಮತ್ತೆ ಅವರ ಒಂದು ಜನಾಂಗ ತಪಸ್ ಮಾಡ್ತಾ ಇರೋದ್ರಿಂದ ಈ ವಿನಾಶ ಆಗ್ಬೇಕು ಅಥವಾ ದೇಹ ಮುಪ್ಪಾಯ್ತು, ದೇಹಕ್ಕೆ ಶಕ್ತಿ ಇಲ್ಲ ಅನ್ನೋ ಒಂದೇ ಕಾರಣದಿಂದ ಅವ್ರು ಮರಣವನ್ನ ಅಪ್ತಾ ಇದ್ರು. ಅಕಾಲಿಕ ಮರಣ ಅನ್ನೋದೇ ಇರ್ತಲ್ಲ, ಅಂದ್ರೆ ವಯಸ್ಸಲ್ಲಿದ್ದಾಗ ಸಾಯುವಂತಹ ಒಂದು ಚರಿತ್ರೆ ಸತ್ಯಯುಗದಲ್ಲಿ ಇಲ್ಲೇ ಇಲ್ಲ. ಅದು ಬ್ರಾಹ್ಮಣರಿಗೆ ವಿಶೇಷವಾಗಿ ಅನ್ನುವಂಥದ್ದು. ಇನ್ನ ಈ ರಾಮನ ಒಂದು ಅಂದ್ರೆ ತ್ರೇತಾಯುಗದಲ್ಲಿ ಆಗ್ಬೋದು, ದ್ವಾಪರ ಯುಗದಲ್ಲಿ ಬರ್ತಾ ಬರ್ತಾ ಏನಾಯ್ತು, ಈ ಅಕಾಲಿಕ ಮರಣ ಅನ್ನೋದು ಇದಕ್ಕೆ ಬಂತು. ಯಾಕೆ ಅಂತಂದ್ರೆ ಬ್ರಾಹ್ಮಣರ ಬಿಟ್ಟು ಕ್ಷತ್ರಿಯರು ಮತ್ತೆ ಬೇರೆಯವರು ಕೂಡ ತಪಸ್ಸನ್ನ ಆಚರಿಸ್ತಾ ಇದ್ರು ಅಂತ. ಮತ್ತೆ ಕತೆಗೆ ಮತ್ತೆ ವಾಪಸ್ ಬರೋದಾದ್ರೆ, ಒಬ್ಬ ಕ್ಷೂದ್ರನಾದವನು ತಪಸ್ ಮಾಡ್ತಿದ್ದಾನೆ ಈ ನಮ್ಮ ಒಂದು ರಾಜ್ಯದಲ್ಲಿ. ಅದಕ್ಕೋಸ್ಕರ ಈ ರೀತಿಯ ಒಂದು ಕೆಟ್ಟ ವಿಚಾರಗಳು ಅಥವಾ ಕೆಟ್ಟ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅಂತ ನಾರದರು ಕೂಡ ಒಂದು ಸುಳುವನ್ನ ಕೊಡ್ತಾರಂತೆ. ಹಾಗೆ ಶ್ರೀರಾಮಚಂದ್ರನು ಕೂಡ ಮತ್ತೆ ಯಾರ ತಪಸ್ವಿ ಏನ್ ತಪಸ್ ಮಾಡ್ತಿದ್ದಾನೆ ಅಂತ ಹುಡಿಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ತಪಸ್ವಿ ಕಾಲನ್ನ ಮೇಲೆ ಹಾಕೊಂಡು ತಲೆಯನ್ನ ಕೆಳಗಡೆ ಮಾಡಿಕೊಂಡು ಘೋರವಾದಂತಹ ಒಂದು ತಪಸ್ಸನ್ನು ಮಾಡ್ತಾ ಇರ್ತಾನಂತೆ. ಆಗ ಶ್ರೀರಾಮಚಂದ್ರ ಹೋಗ್ತಾರೆ, ಹೋಗಿ ಕೇಳ್ತಾರೆ, ಯಾಕೆ ನೀ ತಪಸ್ಸನ್ನು ಮಾಡ್ತಿದ್ದಿ, ಯಾರು ನೀನು ಅಂತ. ಆಗ ಅವರು ತಮ್ಮ ಒಂದು ವ್ಯಕ್ತಿತ್ವನ ಅಥವಾ ತಮ್ಮ ಒಂದು ಫ್ಯಾಮಿಲಿಯನ್ನ ಅಥವಾ ಯಾವನ ಹುಟ್ಟು, ಅವರ ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತಾ ಇರ್ತಾನಂತೆ, ಇನ್ನು ಹೇಳ್ತಾ ಇರ್ತಾನಂತೆ. ಹಾಗೆ ಹಾಗಿದ್ದಾಗ್ಲೇನೆ ಶ್ರೀರಾಮಚಂದ್ರರು ತನ್ನ ಕತ್ತಿಯನ್ನ ತಗೊಂಡು ಅವರ ಶಿರವನ್ನ ಕತ್ತರಿಸ್ಬಿಡ್ತಾರೆ ಶ್ರೀರಾಮಚಂದ್ರರು. ನಮಗೆ ಈ ಕಥೆಯನ್ನ ಕೇಳ್ತಾ ಇದ್ರೆ ಪುರುಷೋತ್ತಮ ಅಂತ ಅನ್ಸ್ಕೊಂಡಿದ್ದಂತಹ ಶ್ರೀರಾಮ ಈ ರೀತಿ ಕೆಲಸ ಯಾಕೆ ಮಾಡ್ದ, ಅಲ್ಲೂ ಕೂಡ ಜಾತಿಯ ಒಂದು ಪರಾಕಾಷ್ಠೆ ಬಂತ ಅಥವಾ ಜಾತಿಯ ಒಂದು ವಿಂಗಡಣೆ ಬಂತ. ಹಾಗೆ ನಾವು ನೋಡೋದಾದ್ರೆ ರಾಮಾಯಣದಲ್ಲಿ ಶಬರಿನೂ ಕೂಡ ಅವಳು ಕೀಳು ಜಾತಿಯ ಒಂದು ಇದಾಗಿರ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಇಲ್ಲೂ ಕೂಡ ಉಳ್ಕೊಳ್ಳೋದಕ್ಕೆ ಚಾನ್ಸ್ ಅನ್ನ ಕೊಡ್ತಾ ಇರಲ್ಲ. ನಾನು ಶಬರಿಯನ ಕಥೆಯನ್ನ ಮುಂದಿನ ನಾಮಗಳಲ್ಲಿ ಹೇಳಿದ್ದೀನಿ ವಿಸ್ತಾರವಾಗಿ. ಅವಳು ಕೀಳು ಜಾತಿಯ ಅಥವಾ ಕೆಳವರ್ಗದ ಜಾತಿಯವಳಾಗಿದ್ಲು ಅಂತ ಅಂದ್ಬಿಟ್ಟು ಅವಳಿಗೆ ದೇವಸ್ಥಾನದಲ್ಲಿ ಪ್ರವೇಶ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಶ್ರೀರಾಮನನ್ನ ನೆನೆದು ಅವಳು ಅರಣ್ಯದಲ್ಲಿ ತಪಸ್ಸನ್ನ ಮಾಡಿ ಶ್ರೀರಾಮನ ದರ್ಶನವನ್ನ ಪಡ್ಕೊಂಡ್ಲು ಅಂತ. ಇದು ನಡೆದು ಕೂಡ ರಾಮಾಯಣದಲ್ಲೇನೆ ಕೂಡ. ಹಾಗೆ ನೀವು ವಾಲ್ಮೀಕಿಯನ್ನ ತಗೊಂಡ್ರು ಕೂಡ ವಾಲ್ಮೀಕಿಯವರು ಕೂಡ ಬೇಡರ ಒಂದು ಕುಟುಂಬದಿಂದ ಜನಿಸಿದವರು ಕೂಡ, ಬೇಡನಾಗಿದ್ರು ಕೂಡ ನಾರದರ ಒಂದು ಇನ್ಸ್ಟ್ರಕ್ಷನ್ ತಗೊಂಡು ಮರ ಅಂತ ಹೇಳಿ ಅದು ರಾಮ ಆಗಿ ನಂತರ ಇಡೀ ವಾಲ್ಮೀಕಿ ರಾಮಾಯಣವನ್ನೇ ಬರೆದವರು ನಮ್ಮ ವಾಲ್ಮೀಕಿಯವರಾಗಿರ್ತಾರೆ. ಅದೇ ತರ ನೀವು ಇನ್ನಿಷ್ಟು ಉದಾಹರಣೆಗಳನ್ನ, ಗುಹ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಬರುತ್ತೆ ರಾಮಾಯಣದಲ್ಲಿ. ಆ ರಾಮ ಆಲಿಂಗನೆಯನ್ನ ಮಾಡ್ತಾನೆ, ಗುಹ ನೀನ್ ಇಷ್ಟು ನನಗೆ ಆತ್ಮೀಯ ಅಂತ. ಇದೆಲ್ಲಾ ನೋಡ್ತಿರುವಂತಹ ರಾಮಾಯಣದಲ್ಲೇ ಬಂದಿರುವಂತಹ ಇವೆಲ್ಲಾ ಕ್ಯಾರೆಕ್ಟರ್ಸ್ ನ ನೋಡ್ತಾ ಹೋದಾಗ ಅದ್ಯಾಕೆ ಈ ಒಬ್ಬ ಶಂಭುಕ ಅನ್ನುವಂತಹ ಒಬ್ಬ ರಾಕ್ಷಸನ್ನೇ ಯಾಕೆ ರಾಮ ಶಿರಶ್ಛೇದನವನ್ನ ಮಾಡ್ದ, ಏನದರ ಒಂದು ಇದನ್ನ ಅಂತ ಇನ್ನೊಂದ್ ಸ್ವಲ್ಪ ನಾವು ಹುಡುಕ್ತಾ ಹೋದಾಗ ಆ ತಪಸ್ಸಿನ ಒಂದು ಕಾರಣ ಏನು ಅಂತ ತಿಳಿತಾ ಹೋಗುತ್ತೆ. ಏನ್ ಆ ತಪಸ್ಸಿನ ಕಾರಣ ಅಂತಂದ್ರೆ, ಅವನ ಎಷ್ಟರ ಮಟ್ಟಿಗೆ ಅವನ ವ್ಯಕ್ತಿತ್ವ ಅಥವಾ ಅವನ ಮನಸ್ಸು ಕಲುಷಿತ ಆಗಿತ್ತು ಅಂತಂದ್ರೆ, ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ದ. ಪಾರ್ವತಿಯನ್ನ ನನ್ನವಳಾಗಿ ಮಾಡ್ಕೊಬೇಕು, ಪರಶುವಿನಿಂದ ಪಾರ್ವತಿಯನ್ನೇ ನಾನು ಬೇಡಬೇಕು ಅನ್ನುವಂತ ಒಂದು ಕೆಟ್ಟ ಆಲೋಚನೆ ಆ ಒಂದು ಶಂಭುಕನ ಒಂದು ಮನಸ್ಸಿನಲ್ಲಿ ಇತ್ತಂತೆ. ಆ ಒಂದು ಕಾರಣದಿಂದ ಅವನು ತಪಸ್ಸನ್ನ ಮಾಡ್ತಾ ಇದ್ದ. ಯಾವುದೇ ಒಬ್ಬ ಮನುಷ್ಯ, ಇಲ್ಲಿ ಶೂದ್ರ, ಕ್ಷತ್ರಿಯ, ಬ್ರಾಹ್ಮಣ ಅನ್ನುವಂಥ ಯಾವುದೇ ಒಬ್ಬ ಜನಾಂಗದಲ್ಲಿ ಹುಟ್ಟಿರುವಂತಹ ಮನುಷ್ಯನೇ ಆದ್ರೂ ಕೂಡ ಕೆಟ್ಟ ಆಲೋಚನೆಗಳನ್ನ ಯಾರು ಒತ್ತಿ ಸಾಕ್ತಾರೆ ಅಥವಾ ಕೆಟ್ಟ ಮನಸ್ಥಿತಿಯಲ್ಲಿ ಯಾರು ಇರ್ತಾರೆ, ಇನ್ನೊಬ್ರು ಕೆಡಕನ್ನ ಮಾಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಯಾರು ಮನಸ್ಸನ್ನು ಮಾಡ್ತಾರೆ, ಅವ್ರು ಯಾವುದೇ ಕುಲದಲ್ಲಿ ಹುಟ್ಟಿದ್ರೆ ಏನಂತ ಅವರ ಒಂದು ಅಂತ್ಯ ಆಗ್ಲೇಬೇಕು. ಯಾರು ಆ ಒಂದು ರಾಜ್ಯದಲ್ಲಿ ಅಂತವ್ರು ಯಾರು ಇರ್ತಾರೆ, ಆಗ ಇಡೀ ರಾಜ್ಯಕ್ಕೆ ಅದು ಶೋಭೆ ತರಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀರಾಮಚಂದ್ರ
ಆ ಶಂಭುಕನ ಒಂದು ಶಿರಶ್ಛೇದವನ್ನು ಮಾಡ್ತಾರೆ ಅಂತ ಇನ್ನಿಷ್ಟು ಶಾಸ್ತ್ರಗಳು ತಿಳಿತಾ ಹೋಗುತ್ತೆ. ಆದ್ರೆ ಮೂಲತಃ ಒಂದು ಆ ಯುಗದಲ್ಲಿ ಶೂದ್ರರು ತಪಸ್ಸು ಮಾಡಬಾರ್ದು ಅನ್ನುವಂಥ ಒಂದು ಪದ್ಧತಿ ಅಲ್ಲಿತ್ತು. ಆದ್ರೆ ಇನ್ನೊಂದು ವಿಶೇಷವಾದಂತಹ ಒಂದು ಅಂಶ ನೀವು ಗಮನಿಸ್ಬೇಕು. ಈಗ ಕಲಿಯುಗದಲ್ಲಿ ಏನ್ ನಡೀತಾ ಇದೆ ಅನ್ನೋದಾದ್ರೆ, ಕಲಿಯುಗದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಆಗ ಸತ್ಯಯುಗದಲ್ಲಿ ಏನಾಗ್ತಿತ್ತಂದ್ರೆ, ಬಹಳಷ್ಟು ವರ್ಷಗಳ ಕಾಲ ನೀವು ಸಾಮಾನ್ಯವಾಗಿ ಪುರಾಣಗಳನ್ನ ಶಾಸ್ತ್ರಗಳನ್ನ ನೋಡೋದೇ ಆದ್ರೆ, ಒಬ್ಬ ಮನುಷ್ಯ ಈಶ್ವರನಾಗ್ಲಿ ಅಥವಾ ಬ್ರಹ್ಮನನ್ನಾಗ್ಲಿ ಹೋಲಿಸ್ಕೊಬೇಕು ಅಥವಾ ಒಂದು ವರವನ್ನ ಕೇಳ್ಬೇಕಾದ್ರೆ ವರ್ಷಾನಗಟ್ಲೆ ಕೂತು ತಪಸ್ಸನ್ನ ಮಾಡ್ತಾ ಇದ್ರು. ಹುತ್ತಗಳು ಬೆಳ್ಕೊಂತಾ ಇತ್ತು ಅವರು ತಪಸ್ಸು ಮಾಡ್ಬೇಕಂದ್ರೆ, ಅಥವಾ ಅವರೇ ಗುರುತು ಕಾಣಿಸದೇ ಇರುವಂತಹ ಒಂದು ನಿಟ್ಟಿನಲ್ಲಿ ಅವರ ದೇಹ ಕ್ಷೀಣವಾಗ್ತಾ ಇತ್ತು. ಯಾಕಂದ್ರೆ ಅಷ್ಟು ವರ್ಷಗಳ ಕಾಲ ಅವರು ತಪಸ್ಸುಗಳನ್ನ ಮಾಡ್ತಾ ಇದ್ರು. ಆಗ ಪರಮಾತ್ಮ ಒಲಿತಾ ಇದ್ದ ಅಂತ. ಹಾಗೆ ಕೃತಯುಗದಲ್ಲಿ, ದ್ವಾಪರ ಯುಗದಲ್ಲಿ ಅವೆಲ್ಲವೂ ಕೂಡ ಕಮ್ಮಿ ಆಗ್ತಾ ದೇವರನ್ನ ಕಾಣುವಂತಹ ಒಂದು ಟೈಮ್ ಫ್ರೇಮ್ ಅನ್ನೋದೇನಿದೆ ಅದು ತುಂಬಾ ಕಡಿಮೆ ಆಯ್ತಾ ಬಂತು. ಈಗ ಕಲಿಯುಗದಲ್ಲಿ ನೀವು ಬರೀ ಒಂದು ಪಾರಾಯಣವನ್ನು ಮಾಡಿದ್ರೆ ಅದು ಭಕ್ತಿಯಿಂದ ಒಂದು ಏನೇ ಒಂದು ಮನಸ್ಸು ಅಲುಗಾಡದೆ ನಾವು ಧ್ಯಾನಾಸಕ್ತರಾಗುತ್ತೆ, ಅತಿ ಬೇಗ ನಾವು ಪರಮಾತ್ಮನನ್ನ ಸಂಧಿಸಕ್ಕಾಗತ್ತೆ, ಪರಮಾತ್ಮನ ಕಾಣೋದಕ್ಕಾಗತ್ತೆ ಅಂತ ಅದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಯಾಕಂದ್ರೆ ಕಲಿಯುಗದಲ್ಲಿ ಕಲಿಯ ಪ್ರಭಾವ ಎಷ್ಟು ಅತಿರೇಕವಾಗಿದೆಯೋ ಅಷ್ಟೇ ಪ್ರಭಾವ ಸಾತ್ವಿಕವೂ ಕೂಡ ಇದೆ ಅಂತ. ಅಂದ್ರೆ ಕಲಿಯನ್ನ ಮೆಟ್ಟಿ ನಿಲ್ಲೋದಕ್ಕೆ ಸಾತ್ವಿಕವಾದಂತಹ ಮನಸ್ಥಿತಿಯು ಕೂಡ ಆ ಪ್ರಮಾಣಕ್ಕಿಂತ ಇನ್ನೂ ಹೆಚ್ಚಿದೆಯಾ. ಅದಕ್ಕೋಸ್ಕರ ನಾವು ಪೂಜೆಗಳನ್ನ, ಪಾರಾಯಣಗಳನ್ನ, ಯಜ್ಞಗಳನ್ನ ಯಾರು ಸತತವಾಗಿ ಮಾಡ್ತಾರೆ ಅಂತವರ ವ್ಯಕ್ತಿತ್ವ, ಅಂತವರ ಕುಟುಂಬ ಅಥವಾ ಅಂತವರ ಒಂದು ಮುಕ್ತಿಗೆ ಪಾತ್ರ ಆಗುವಂತಹ ಒಂದು ಸ್ಪೀಡ್ ಏನಿದೆ ಅದು ಬೇಗ ಕಲಿಯುಗದಲ್ಲಿ ಪರಮಾತ್ಮನ ಕಾಣೋದಕ್ಕಾಗತ್ತೆ ಅಂತ. ಸೊ ಇಲ್ಲಿ ಮತ್ತೆ ಬರೋದಾದ್ರೆ ಮಹಾಬಲಹ ಅಂತ ಯಾಕೆ ಈ ನಾಮಕ್ಕೆ ನಾನು ಇದನ್ನ ಹೇಳ್ತಾ ಹೋದಂದ್ರೆ, ಶ್ರೀರಾಮಚಂದ್ರ ಪುರುಷೋತ್ತಮ ಅಂತ ಅನ್ಸ್ಕೊಂಡವನು ಕೂಡ ಯಾವುದೇ ಒಬ್ಬ ರಾಕ್ಷಸನ್ನ, ಯಾವುದೇ ಒಂದು ಅಧಾರ್ಮಿಕವಾದಂತಹ ಒಂದು ಕಾರ್ಯದಲ್ಲಿ ತೊಡಗಿರುವಂತಹ ಶಂಭುಕ ಆಗಿರ್ಬೋದು ಅಥವಾ ಇತರ ರಾಕ್ಷಸರುಗಳಾಗಿರ್ಬೋದು, ನಾವು ವಿಶ್ವಾಮಿತ್ರರ ಜೊತೆ ಶ್ರೀರಾಮಚಂದ್ರ ಹೋದಾಗ ಹೇಗೆ ತಾಟಕಿ ಎನ್ನುವಂತಹ ಎಲ್ಲಾ ರಾಕ್ಷಸರನ್ನ ಕೊಂದು ಅವನು ಮಹಾಬಲಹ, ಅಪಾರ ಶಕ್ತಿಯನ್ನು ಹೊಂದಿದವನು, ಸರ್ವಶಕ್ತನು ಅನ್ನೋದನ್ನ ನಾವು ಈ ಎಲ್ಲಾ ಕಥೆಗಳಲ್ಲೂ ನಾವು ನೋಡ್ಕೊಂತಾ ಬರ್ಬೋದು. ಹಾಗೆ ಮಹಾಬಲಹ ಅಂತ ಅಂದ್ರೆ ಅತಿರೇಕವಾದಂತಹ ಅಂದ್ರೆ ಬಲಿಷ್ಠರಲ್ಲಿ ಬಲಿಷ್ಠನಾದಂತಹ, ಬಲಂ ಬಲವತಾಂ ಚಾಹಂ ಅನ್ನುವಂತಹದ್ದಲ್ಲಿ ಬಲಿಷ್ಠರಲ್ಲಿ ಬಲಿಷ್ಠನಾದಂತಹ ಒಂದು ವ್ಯಕ್ತಿತ್ವವನ್ನ ಪರಮಾತ್ಮ ಹೊಂದಿದ್ದಾನೆ. ಅದಕ್ಕೋಸ್ಕರ ನಾವು ಅವನಿಗೆ ಮಹಾಬಲಹ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ ಅಂತ ಅರ್ಥೈಸ್ಕೊಬಹುದು. ಇವತ್ತು ನಾವು 19ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೀವಿ. 1.5 ವರ್ಷಗಳ ಕಾಲದಿಂದ ನಾವು ಬರೀ 19 ಶ್ಲೋಕಗಳನ್ನು ಮಾತ್ರ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದೀವಿ. ತೊಂದರೆ ಇಲ್ಲ, ಇನ್ನಿಷ್ಟು ವರ್ಷಗಳಾದ್ರೂ ಪರವಾಗಿಲ್ಲ. ಭಾಗವತ, ಪುರಾಣ ಎಲ್ಲಾ ಕಥೆಗಳನ್ನ ನಾವು ಆರಿಸಿ ಒಂದೊಂದು ಕ್ಯಾರೆಕ್ಟರ್ನ ಕೂಡ, ನನಗೆ ಗೊತ್ತಿಲ್ಲ ಶಂಭುಕನ ಕಥೆ ಎಷ್ಟು ಜನಕ್ಕೆ ಗೊತ್ತಿತ್ತು, ಎಷ್ಟು ಜನಕ್ಕೆ ಪರಿಚಯ ಆಗಿತ್ತು ಅಂತ, ಅದನ್ನ ಪರಿಚಯ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಮಹಾಬಲಹ ಅನ್ನುವಂತ ನಾಮಕ್ಕಿತ್ತು ಅಂತ ನಾನು ಭಾವಿಸ್ತೀನಿ. ಹಾಗೆ ಮುಂದಿನ ಸಹಸ್ರನಾಮಗಳಲ್ಲೂ ಕೂಡ ಒಂದೊಂದು ನಾಮಕ್ಕೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಅಥವಾ ಒಂದೊಂದು ನೀತಿ, ಒಂದೊಂದು ಕಥೆಗಳನ್ನ ನಾವು ಹರಿಸ್ತಾ ಹೋಗೋಣ. ಮುಂದಿನ ಶ್ಲೋಕ 19ನೇ ಶ್ಲೋಕ. ಯಾರು ರೈಸ್ ಹ್ಯಾಂಡ್ ಮಾಡಿರೋ ಇದ್ದೀರಾ? ಕಮಲಾ ಡಿ ಭಗಿನಿ, ಈ ಒಂದು ಶ್ಲೋಕವನ್ನ ಹೇಳ್ಕೊಡ್ತೀನಿ, ನೀವು 2 ಬಾರಿ ರಿಪೀಟ್ ಮಾಡಿ, ನಂತರ ಈ ನಾಮಗಳ ಬಗ್ಗೆ ನಾವು ಅರ್ಥ ಚಿಂತನೆಯನ್ನು ಮಾಡೋಣ. ಮಹಾಬುದ್ಧಿ, ಮಹಾವೀರ್ಯ, ಮಹಾಶಕ್ತಿ, ಮಹದ್ಯುತಿ, ಅನಿರ್ದೇಶ್ಯವಪು, ಶ್ರೀಮಾನ್, ಅಮೇಯಾತ್ಮ, ಮಹಾದೃದಕ್ ಅನ್ನುವಂಥ ವಿಷ್ಣುವಿನ 8 ನಾಮಗಳನ್ನ ನೋಡ್ಬೋದು. ಮೊದಲ ಒಂದಿಷ್ಟು 4 ನಾಮಗಳು ಕೂಡ ಮಹಾ ಅಂತಾನೆ ಸ್ಟಾರ್ಟ್ ಆಗತ್ತೆ. ಅಂದ್ರೆ ವ್ಯಾಸರು ವಿಷ್ಣುವಿನ ಒಂದು ಕಲ್ಪನೆಯನ್ನ ಮಾಡ್ಕೊಂಡು ಅವನು ತುಂಬಾ ಶ್ರೇಷ್ಠರಲ್ಲಿ ಶ್ರೇಷ್ಠವಾದವನು, ಅದಕ್ಕೆ ಮಹಾಬುದ್ಧಿ, ಮಹಾವೀರ್ಯ, ಮಹಾಶಕ್ತಿ, ಮಹಾದ್ಯುತಿ ಅನ್ನುವಂಥ ಒಂದು ಮಹಾ ಅಂತ ಸೇರಿಕೊಂಡು ಅವನು ಒಂದಿಷ್ಟು ವರ್ಣಗಳನ್ನ ಮಾಡ್ತಾ ಹೋಗ್ತಾನೆ. ನಾನು ರಾಮಾಯಣದ ಮತ್ತೆ ಒಂದು ದೀರ್ಘವಾದಂತಹ ಕತೆ, ದಿಲೀಪನ ಒಂದು ಕತೆ, ಅದನ್ನ ಈ ಒಂದಿಷ್ಟು ಅಂದ್ರೆ 3-4 ನಾಮಗಳಿಗೂ ಕೂಡ ಅದೇ ಕತೆ ಅನುಗುಣವಾಗತ್ತೆ ಅಥವಾ ಹೊಂದುತ್ತೆ ಅನ್ನುವಂತ ನಿಟ್ಟಿನಲ್ಲಿ 3 ನಾಮಗಳು, ಮಹಾಬುದ್ಧಿ, ಮತ್ತೆ ಮಹಾವೀರ್ಯ, ಮತ್ತೆ ಮಹಾಶಕ್ತಿ, 3 ನಾಮವನ್ನ ಒಂದೇ ಕಥೆಯಲ್ಲಿ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೀನಿ.
ಅದಕ್ಕಿಂತ ಮುಂಚೆ ಈ ನಾಮಗಳು ಏನು, ಆದಿಶಂಕರಾಚಾರ್ಯರು ಈ ಒಂದು ನಾಮಕ್ಕೆ ಏನು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ನೋಡೋಣ. ಮಹಾಬುದ್ಧಿ ಅನ್ನುವಂತ ಅಂದ್ರೆ ಆ ಬುದ್ಧಿ ಅಂದ್ರೆ ಬುದ್ಧಿಮತಾಂ ಅಪಿ ಬುದ್ಧಿಮತ್ವಾತ್ ಮಹಾಬುದ್ಧಿ ಅಂತ ಆದಿಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಭೌತಿಕವಾಗಿ ತೀಕ್ಷ್ಣ ಬುದ್ಧಿಯನ್ನ ಅಥವಾ ತೀಕ್ಷ್ಣವಾದಂತಹ ಒಂದು ಚಾಕಚಕ್ಷತೆಯನ್ನ ಹೊಂದಿರುವಂತ ಅದ್ವಿತೀಯವಾದಂತಹ ಪುರುಷ ಅವನಾಗಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಮಹಾಬುದ್ಧಿ ಅನ್ನುವಂತಹ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕದಲ್ಲಿ ಬರುತ್ತೆ. ಯಾಕೆ ಯಾವಾಗಲೂ ಭಗವದ್ಗೀತೆಯನ್ನೇ ತಗೊಂತೀನಿ ಅಂತ ಅಂದ್ರೆ, ಆ ಭಗವದ್ಗೀತೆಯಲ್ಲಿ ಇಲ್ಲದೆ ಇರುವಂತದ್ದು ಇನ್ನೇನು ಇಲ್ಲ ಅನ್ಸುತ್ತೆ. ಭಗವಂತನ ಒಂದು ವರ್ಣನೆ ಭಗವದ್ಗೀತೆಯಲ್ಲಿ ಇದೆ ಅಂದ್ರೆ ವಿಷ್ಣು ಸಹಸ್ರನಾಮವೂ ಕೂಡ ಅದಕ್ಕೆ ಹೋಲುವಂತಹ ಒಂದು ದೊಡ್ಡ ಗ್ರಂಥನೇ ಅಂತ ಭಾವಿಸ್ತೇನೆ. ಬುದ್ಧಿಮತಾಮಸ್ಮಿ ಅಂತ ವಿಭೂತಿ ಯೋಗದಲ್ಲಿ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಬುದ್ಧಿಜೀವಿಗಳಲ್ಲಿರುವಂತಹ ಬುದ್ಧಿಶಕ್ತಿ ನಾನೇ ಆಗಿದ್ದೀನಿ ಅಂತ. ಬುದ್ಧಿಮತಾಮಸ್ಮಿ ಅಂತ ಅಂದ್ರೆ ಎಲ್ಲಾ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂತಹ, ಅಥವಾ ನಾವ್ ಅನ್ಕೊಂತೀವಿ ನನಗೇನೋ ತಿಳ್ಕೊಂಡ್ಬಿಟ್ಟಿದ್ದೀನಿ, ಅಥವಾ ವೇದವನ್ನ ಅಧ್ಯಯನ ಮಾಡ್ಬಿಟ್ಟಿದ್ದೀನಿ, ಹಲವಾರು ಶಾಸ್ತ್ರಗಳನ್ನ ನೋಡ್ಬಿಟ್ಟಿದ್ದೀನಿ, ನನಗೆ ಗೊತ್ತಿರುವಂತದ್ದು ಅಂದ್ರೆ ಬಹಳಷ್ಟು ತಿಳ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸದಾ ಮೂಢರಾಗಿರ್ತೀವಿ. ಆದ್ರೆ ಗೊತ್ತಿರೋನು ಬುದ್ಧಿಯಲ್ಲಿ ಇನ್ನೂ ಬುದ್ಧಿವಂತನಾಗಿರುವಂತವನು ಅದು ಪರಮಾತ್ಮ ಮಾತ್ರ. ಅದಕ್ಕೆ ನಾವು ಅವನಿಗೆ ಮಹಾಬುದ್ಧಿ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ ಅಂತ ಅದನ್ನ ಅರ್ಥೈಸ್ಕೊಂಡ್ಬಿಟ್ಟು ಅವನಿಗೆ ಶರಣಾಗತಿ ಆಗ್ಬಿಟ್ರೆ ಆವಾಗ ನಾವು ನಿಜವಾದ ಬುದ್ಧಿವಂತರಾದ್ರು ಅಂತ ನಾವು ಅರ್ಥೈಸ್ಕೊಬಹುದು ಅಂತ ಅನ್ಸುತ್ತೆ. ಇನ್ನ ಮುಂದಿನ ನಾಮ ಈ ರೀತಿ ಇದೆ. ಅವೆಲ್ಲ ಹೇಳಿದಾಗೆ 3 ನಾಮಗಳಿಗೂ ಸೇರಿ ಒಂದು ಕಥೆಯನ್ನ ಇವತ್ತು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಆ ಒಂದು ಕಥೆಯಲ್ಲಿ 3 ನಾಮಕದ ಒಂದು ವೈಶಿಷ್ಟ್ಯನೂ ಕೂಡ ಅಡಕವಾಗಿದೆ ಅನ್ನುವಂಥದ್ದು. ಇನ್ನು ಮಹಾವೀರ್ಯ ಅಂತ ಅಂದ್ರೆ, ವೀರ್ಯ ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, ಶಕ್ತಿ ಎನ್ನುವಂತಹ ಒಂದು ಅರ್ಥ ಬರುತ್ತೆ. ಆ ಶಕ್ತಿಯ ಒಂದು ಪ್ರಭೆ ಅಥವಾ ಶಕ್ತಿಯ ಒಂದು ಸಾಕಾರ ರೂಪನೇ ಪರಮಾತ್ಮ ಆಗಿದ್ದಾನೆ ಅಂತ. ಮತ್ತೆ ಶಂಕರಾಚಾರ್ಯರು ಹೇಳ್ತಾರೆ, ಜಗದುತ್ಪತ್ತಿ ಕಾರಣ ಅವಿದ್ಯ ಲಕ್ಷಣಂ ಅವೀರ್ಯಂ ಯಸ್ಯ ಇತಿ ಮಹಾವೀರ್ಯ ಅಂತ. ನಾನು ಮತ್ತೊಮ್ಮೆ ಹೇಳ್ತೀನಿ, ಜಗದುತ್ಪತ್ತಿ ಕಾರಣಂ ಅವಿದ್ಯಾ ಲಕ್ಷಣಂ ವೀರ್ಯಂ ಅಸ್ಯ ಇತಿ ಮಹಾವೀರ್ಯ ಅಂತ. ಅಂದ್ರೆ ಅದರರ್ಥ ಬ್ರಹ್ಮಾಂಡದ ಒಂದು ಸೃಷ್ಟಿನಲ್ಲಿ, ಜಗದುತ್ಪತ್ತಿ ಅಂತಂದ್ರೆ ಬ್ರಹ್ಮಾಂಡದ ಒಂದು ಸೃಷ್ಟಿನಲ್ಲಿ ಆಜ್ಞಾತ ಅಂತ ಅಂದ್ರೆ ಸರ್ವಶಕ್ತಿಮಯನಾಗಿರುವಂತಹ, ತುಂಬಾ ಶಕ್ತಿಮಯನಾಗಿರುವಂತಹ ಪುರುಷ ಅಂತ ಏನಾದಿದೆ ಅದು ಮಹಾವಿಷ್ಣು ಅಥವಾ ಶ್ರೀಮನ್ ನಾರಾಯಣ ಮಾತ್ರ ಆಗಿರಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಅರ್ಥದಲ್ಲಿ ಮಹಾವೀರ್ಯ ಅನ್ನುವಂಥ ಒಂದು ನಾಮವನ್ನು ಅರ್ಥೈಸ್ಕೊಂಡೋದು. ಇನ್ನಿಷ್ಟು ವಿಶ್ಲೇಷಣೆಗಳು ಬೇಕಂದ್ರೆ ಆ ಪ್ರಪಂಚದಲ್ಲಿ ಪರಮಾತ್ಮ ಮಾಡಿರುವಂತಹ ಎಲ್ಲಾ ಸೃಷ್ಟಿಗಳನ್ನ ನಾವು ನೋಡ್ತಾ ಹೋದ್ರೆ, ಈಗ ಹೂವನ್ನ ನೋಡ್ತೀವಿ, ಆ ಹೂವಿನಲ್ಲಿ ಹೂವಿನ ಸುತ್ತ ನಾವು ಹೋದ್ರೆ ಸಾಕು, ಅದು ಹೂವಿನ ಒಂದು ಸಮೀಪ ಹೋದ್ರೆ ಸಾಕು, ಆ ಹೂವಿನಲ್ಲಿ ಸುಗಂಧವನ್ನ ಇಟ್ಟಿರುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಇಟ್ಟಿದ್ದಾನೆ. ಅಂದ್ರೆ ಅವನ ವೀರ್ಯದಿಂದ, ಅಂದ್ರೆ ಅವನ ಒಂದು ಸೃಷ್ಟಿಯ ಒಂದು ಚೈತನ್ಯದಿಂದ ಆ ಹೂವಿಗೆ ಸುಗಂಧ ಬೀರಿಸುವಂತಹ ಒಂದು ಶಕ್ತಿ ಬಂದಿದೆ ಅನ್ನುವಂತ ಅರ್ಥದಲ್ಲಿ. ಹಾಗೆ ನಾವು ನಾನು ಉದಾಹರಣೆಯನ್ನ ಕೊಟ್ಟಿದ್ದೆ ಅಷ್ಟೇ, ಹೂವು ಅಂತ. ಹಾಗೆ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಆ ವಸ್ತುವಿಗೆ ಅಲ್ಲದಲ್ಲೇ ಆ ವಸ್ತುವಿನ ಒಂದು ಗುಣವನ್ನು ಕೂಡ ಪರಮಾತ್ಮ ಕೊಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನಾವು ಅವನಿಗೆ ಮಹಾವೀರ್ಯ, ದ ಒನ್ ಟು ಹೂಮ್ ಬಿಲಾಂಗ್ಸ್ ಅವಿದ್ಯಾ ಅಂತಂದ್ರೆ ನೀವು ಆ ವಿದ್ಯೆಗೆ ಆಪೋಸಿಟ್ ಅಂತ ತಗೊಳ್ಳೋದಲ್ಲ, ಆ ಜ್ಞಾನ ಅನ್ನುವಂತಹ ಒಂದು ಅರ್ಥದಲ್ಲಿ ಬರುತ್ತೆ. ಶಂಕರಾಚಾರ್ಯರು ಹೇಳಿರುವಂತದ್ದು ಅದು ಮಹತ್ಕರವಾಗಿದೆ, ಅದಕ್ಕೋಸ್ಕರ ಅವನಿಗೆ ಮಹಾವೀರ್ಯ ಅಂತ ಕರೀತಾರೆ ಅನ್ನುವಂಥ. ನಾವು ಸಂಸ್ಕೃತವನ್ನ ನಾವು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ಪದಕ್ಕೆ ಕಡಿಮೆ ಅಂದ್ರೂ 4 ರಿಂದ 5 ಅರ್ಥಗಳು ನಿಮ್ಗೆ ತಿಳಿತಾ ಹೋಗುತ್ತೆ. ಒಂದೊಂದು ಅರ್ಥವೂ ಕೂಡ ಭಿನ್ನವಾದಂತಹ ಒಂದು ರೂಪವನ್ನ ಕೊಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅಮರಕೋಶವನ್ನ ನಾವು ಅಧ್ಯಯನ ಮಾಡ್ಬೇಕು. ಅಮರಕೋಶವನ್ನ ಅಧ್ಯಯನ ಮಾಡಿದ್ರೆ ಒಂದೊಂದು ಪದಕ್ಕೂ ಒಂದು ಹೂವು ಅಂತ ನಾನು ಹೇಳಿದೆ, ಅದಕ್ಕೆ ಕಮ್ಮಿ ಅಂದ್ರೂ 12 ರಿಂದ 13 ಪದಗಳನ್ನ ಸಂಸ್ಕೃತದಲ್ಲಿ ಕೊಡ್ತಾ ಹೋಗ್ತಾರೆ. ಅದು ಆ ಸಂಸ್ಕೃತಕ್ಕೆ ಇರುವಂತಹ ಒಂದು ವೈಶಿಷ್ಟ್ಯ, ಆ ಭಾಷೆ. ಸೊ ಹಾಗೆ ಮುಂದಿನ ನಾಮಕ್ಕೆ ಹೋಗೋದಾದ್ರೆ ಮಹಾಶಕ್ತಿ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಆಗ್ಲೇ ಹೇಳಿದಾಗೆ ಈ ಇಡೀ ಜಗತ್ತಿಗೆ ಕಾರಣವಾದವನು, ಅಂದ್ರೆ ಆ ಶಕ್ತಿ ಅನ್ನೋದೇನಿದೆ, ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಆ ಮಾತಿನಲ್ಲಿ ಉಸಿರಾಗಿ ಆಚೆ ಬರ್ತಾ ಇದ್ದೇನೆ. ಉಸಿರು ನನ್ನ ನಾಭಿಯಿಂದ ಗಂಟಲಿಗೆ ಬಂದು, ಗಂಟಲಿಂದ ನನ್ನ
ಆ ತರಂಗಗಳನ್ನ ಸೃಷ್ಟಿ ಮಾಡುವಂತಹ ಒಂದು ಸ್ಥಾನಕ್ಕೆ ಹೋಗಿ ಆ ಉಸಿರು ಆಚೆ ಬರ್ತಾ ಇರೋದ್ರಿಂದ ನನ್ನ ಮಾತು ಹೊರಗಡೆ ಬರ್ತಾ ಇದೆ. ಅದೇ ರೀತಿ ಈ ಇಂಟರ್ನೆಟ್ ನ ಸಹಾಯದಿಂದ ನನ್ನ ಕಂಪ್ಯೂಟರ್ ಅಥವಾ ನನ್ನ ಮೊಬೈಲ್ ಆ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ನಿಮಗೆ ಅದು ತಲುಪಿಸ್ತಾ ಇದೆ. ನೀವು ಆ ಆ ಒಂದು ಶಬ್ದದ ಒಂದು ತರಂಗಗಳಿಂದ ನಿಮ್ಮ ಕಿವಿಗೆ ಹೋಗಿ ಅದನ್ನ ಇವೆಲ್ಲ ಆಕ್ಟಿವಿಟಿ ನಡೀತಾ ಇದೆ. ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಎಲ್ಲವೂ ಕೂಡ ಒಂದು ಶಕ್ತಿ. ಆ ಶಕ್ತಿ ಅಂದ್ರೆ ಯಾರದು? ಅದು ಮಹಾಶಕ್ತಿ ಅಂತ ಕರೆಸ್ಕೊಂಡಿರುವಂತಹ ಆ ನಾರಾಯಣನ ಶಕ್ತಿನೇ ಆಗಿದೆ. ಅವನೇ ಜಗತ್ತಿಗೆ ಕಾರಣನಾಗಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ನಾವು ಮಹಾಶಕ್ತಿ ಅನ್ನುವಂತಹ ಹೆಸರನ್ನು ಕೂಡ ಕರಿತೀವಿ ಅಂತ ಹೇಳ್ಬೋದು. ಮತ್ತೆ ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ ಅಂದ್ರೆ, ಮಹತಿ ಶಕ್ತಿ ಸಾಮರ್ಥ್ಯಂ ಯಸ್ಯ ಅಸ್ತಿ ಇತಿ ಮಹಾಶಕ್ತಿ ಅಂತ. ಮಹತಿ ಶಕ್ತಿ, ಯಾರಿಗೆ ತೋಲನೆಯನ್ನು ಮಾಡಕ್ಕಾಗದೇ ಇರುವಂತಹ ಶಕ್ತಿ, ಅಪರಿಮಿತವಾದಂತಹ ಸಾಮರ್ಥ್ಯ ಶಕ್ತಿ ಯಾರಿಗಿದೆಯೋ ಅಂಥವನೇ ಮಹಾಶಕ್ತಿ. ಅದು ಬೇರೆ ಇನ್ಯಾರೂ ಅಲ್ಲ, ಅದು ಶ್ರೀಮನ್ ನಾರಾಯಣ ಅನ್ನುವಂಥ ಅರ್ಥದಲ್ಲಿ ಮಹಾಶಕ್ತಿ. ಯಾಕೆಂದ್ರೆ ಅವನು ಪ್ರತಿಯೊಂದು ಕಾರ್ಯವನ್ನ ನಿರ್ವಹಿಸುವಂತಹ ಒಂದು ಶಕ್ತಿ. ತೃಣಮಪಿನ ಚಲತಿ ಅಂತಾರ, ಒಂದು ಹುಲ್ಲು ಕಡ್ಡಿಯೂ ಕೂಡ ಅವನ ಒಂದು ಆಣತಿಯಂತೆ, ಅವನ ಒಂದು ಶಕ್ತಿ ಇಲ್ಲದಲ್ಲೇ ಕೂಡ ಅಲುಗಾಡೋದಿಲ್ಲ ಅನ್ನುವಂತಹ ಅರ್ಥನೂ ಕೂಡ ಅದಕ್ಕೆ ಬರುತ್ತೆ. ಇಡೀ ಪ್ರಪಂಚದಲ್ಲಿ ಏನು ಆಕ್ಟಿವಿಟಿ ನಡೀತಾ ಇದ್ರು ಕೂಡ, ಏನೇ ಮೂವ್ಮೆಂಟ್ ನಡೀತಾ ಇದ್ರು ಕೂಡ ಅದಕ್ಕೆ ಕಾರಣಕರ್ತನಾಗಿರುವಂತವನು ಮಹಾಶಕ್ತಿ. ಅವನ ಶಕ್ತಿಯಿಂದನೇ, ಅವನ ಚೈತನ್ಯದಿಂದನೇ ಎಲ್ಲವೂ ಕೂಡ ನಡೀತಾ ಇದೆ ಅನ್ನೋದನ್ನ ನಾವು ಈ ನಾಮದಲ್ಲಿ ಅರ್ಥೈಸ್ಕೊಬಹುದು. ಸೊ 3 ನಾಮಗಳು: ಮಹಾಬುದ್ಧಿ, ಮಹಾವೀರ್ಯ, ಮಹಾಶಕ್ತಿ ಅಂತ. ಈ ಸಹಸ್ರನಾಮದಲ್ಲಿ ಸಾಮಾನ್ಯವಾಗಿ ಒಂದೊಂದು ನಾಮವನ್ನು ತಗೊಂಡು ನಾವು ಒಂದೊಂದು ನಾಮಕ್ಕೆ ಎಕ್ಸ್ಪ್ಲನೇಷನ್ ನ ಅರ್ಥ ಮಾಡ್ಕೊಂತ ಹೋದ್ರೆ ಒಂದಿಷ್ಟು ಎಕ್ಸ್ಪ್ಲನೇಷನ್ಸ್ ಕಾಮನ್ ಅನ್ಸುತ್ತೆ. ಇದನ್ನ ಹೇಳಿದ್ರಲ್ವಾ ಮಹೋದಯ, ಅಯ್ಯೋ ನಾವು ಕೇಳಿದ್ವು ಅಲ್ವಾ, ಇದನ್ನೇ ಆ ನಾಮಕ್ಕೂ ಹೇಳಿದ್ರಲ್ವಾ ಅಂತ. ಒಬ್ಬ ಮನುಷ್ಯನನ್ನ ಭಿನ್ನ ಭಿನ್ನ ರೀತಿನಲ್ಲಿ ನಾವು ವರ್ಣನೆ ಮಾಡಬೇಕು ಅಂದ್ರೆ ಪದಗಳನ್ನ ಯೂಸ್ ಮಾಡಿ ವರ್ಣನೆ ಮಾಡಬಹುದು. ಹಾಗೆ ವ್ಯಾಸರಲ್ಲಿ ಏನ್ ಮಾಡಿದ್ರು, ಒಂದೊಂದು ನಾಮವನ್ನ ಕೊಟ್ಟಿದ್ದಾರೆ. ಕೃಷ್ಣ, ಗೋವಿಂದ, ಮಾಧವ, ಮಹಾಬುದ್ಧಿ, ಮಹಾವೀರ್ಯ, ಮಹಾಶಕ್ತಿ, ಅನಿಕೇತ, ಶ್ರೀಮಾನ್, ಈ ತರ ಸಹಸ್ರ ನಾಮಗಳನ್ನ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಆ ಪುರುಷ ಒಬ್ಬನೇ ಆಗಿದ್ದಾನೆ, ಬೇರೆ ಬೇರೆ ಪುರುಷರಲ್ಲ. ಅವರೆಲ್ಲರೂ ಕೂಡ ಮಹಾಪುರುಷನಾದಂತ ಶ್ರೀಮನ್ ನಾರಾಯಣ ಒಬ್ಬನೇ. ಅವನಿಗೆ ಸಹಸ್ರ ನಾಮವನ್ನು ಕೊಟ್ಬಿಟ್ಟು ಅವನಲ್ಲಿರುವಂತಹ ಒಂದು ಪಾಸಿಟಿವ್ ವ್ಯಕ್ತಿತ್ವವನ್ನ ಅಥವಾ ಅವನಲ್ಲಿರುವಂತಹ ಒಂದು ವೈಭವವನ್ನ ಬೇರೆ ಬೇರೆ ಪದಗಳಲ್ಲಿ ಹಾಕಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಷ್ಟೆ. ಅನಿರ್ದೇಶೋಪು ಶ್ರೀಮಾನ್ ಅಮೇಯಾತ್ಮ ಮಹಾದ್ರಿಕ ಮಹೇಶ್ವಾಸೋ ಮಹೀಭರ್ತಃ ಶ್ರೀನಿವಾಸ ಸತಾಂ ಗತಿ ಅಂತ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಲ್ಲಿ ಹೇಳುವಂತದ್ದಷ್ಟೇ, ಬುದ್ಧಿಗಳಲ್ಲಿ ಬುದ್ಧಿಯನ್ನ ಹೊಂದಿರೋವನು ಶ್ರೀಮಾನ್ ಆಗಿದ್ದಾನೆ. ಅಥವಾ ಅವನ ಬುದ್ಧಿಯ ತೀಕ್ಷ್ಣತೆ ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ ಎಲ್ಲವನ್ನೂ ಕೂಡ ಮೀರಿದಂತಹ ಒಂದು ವ್ಯಕ್ತಿತ್ವವನ್ನು ಪರಮಾತ್ಮ ಹೊಂದಿದ್ದಾನೆ ಅನ್ನುವಂತಹ ಒಂದು ಅರ್ಥ ಬರ್ತಾ ಹೋಗುತ್ತೆ. ಆ ಕಥೆಯ ಮುಖಾಂತರ ಈ ಒಂದು ನಾಮವನ್ನ ಅರ್ಥೈಸ್ಕೊಳ್ಳೋಣ. ಮತ್ತೆ ಚಂದ್ರವಂಶದ ಒಂದು ಕತೆ, ಭಗೀರಥ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಕೇಳಿರ್ತೀರ. ಯಾರು ಈ ಭಗೀರಥ ಅನ್ನೋದನ್ನ ಅರ್ಥೈಸ್ಕೊಳ್ಳೋಣ ಇವತ್ತು. ಒಬ್ಬ ಸಗರ ಅನ್ನುವಂತಹ ಒಬ್ಬ ರಾಜ ಸೂರ್ಯವಂಶದ ಸಂಜಾತನಾಗಿರ್ತಾನೆ. ಆ ಸಗರನಿಗೆ 60,000 ಮಕ್ಕಳುಗಳು ಇರ್ತಾರೆ. ನಾನು ಓದಿರುವಂತಹ ಇಡೀ ಆ ಒಂದು ಭಗೀರಥನ ಒಂದು ಕಥೆಯನ್ನ ತುಂಬಾ ಸಂಕ್ಷಿಪ್ತವಾಗಿ, ಎಷ್ಟು ಕನ್ಸೈಸ್ ಆಗಿ ನಾನು ಹೇಳಕ್ಕಾಗುತ್ತೋ ಅಷ್ಟು ಕನ್ಸೈಸ್ ಆಗಿ ನಿಮ್ ಮುಂದೆ ಪ್ರಸ್ತುತ ಪಡ್ತಾ. ಯಾಕಂದ್ರೆ ದೀರ್ಘವಾಗಿ ಹೇಳ್ತಾ ಹೋದ್ರೆ 1 ಗಂಟೆಗಳು ಆದ್ರೂ ಕೂಡ ಸಾಕಾಗೋದಿಲ್ಲ. ಎಷ್ಟು ಇನ್ಫಾರ್ಮೇಶನ್ ಈ ನಾಮಕ್ಕೆ ಬೇಕೋ ಅಷ್ಟು ಮಾತ್ರ ನಾನು ಹೇಳುವಂತ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಸಗರನಿಗೆ 60,000 ಮಕ್ಕಳುಗಳಿರ್ತಾರೆ. ಆ 60,000 ಮಕ್ಕಳುಗಳು ಇದ್ದಾಗ ಸಗರ ಒಂದು ಯಜ್ಞವನ್ನ ಮಾಡ್ಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೆ. ಏನು ಆ ಯಜ್ಞ ಅಂದ್ರೆ ಅಶ್ವಮೇಧ ಯಜ್ಞವನ್ನ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಶಾಸ್ತ್ರಗಳಲ್ಲಿ ಏನು ಮೆನ್ಷನ್ ಆಗಿದೆ ಅಂದ್ರೆ, ಯಾರು 100 ಅಶ್ವಮೇಧ ಯಜ್ಞಗಳನ್ನ ಮಾಡ್ತಾರೋ ಅವರಿಗೆ ಇಂದ್ರನ ಒಂದು ಪದವಿ ಸಿಗತ್ತೆ ಅಂತ. ಸೊ 100 ಅಶ್ವಮೇಧ ಯಾಗಗಳನ್ನ ಮಾಡಿದ್ರೆ ಅವನಿಗೆ ಇಂದ್ರ ಪದವಿ ಸಿಗತ್ತೆ ಅನ್ನೋಂಥದ್ದು ಉಲ್ಲೇಖ ಇದೆ. ಅದ್ರ ತರ ಸಿಕ್ಕಿರುವಂತವ್ರು ಕೂಡ ಇದ್ದಾರೆ. ಆದ್ರೆ ಇಂದ್ರ ಆಲ್ರೆಡಿ ಪೋಸ್ಟ್ ಅಲ್ಲಿ ಇದಾನಲ್ವಾ, ಸೊ ಅವನು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಇಂದ್ರನ ಒಂದು ಪದವಿಯನ್ನ. ಸೊ ಅದಕ್ಕೆ 99 ಅಶ್ವಮೇಧ ಯಜ್ಞವನ್ನ ಮಾಡಾದ, ಏನು ಅಶ್ವಮೇಧ ಯಜ್ಞ ಅನ್ನೋದನ್ನ ಬೇಕಾದ್ರೆ ಇನ್ನೊಂದು ಕಥೆಯಲ್ಲಿ ನಾನು ವಿಸ್ತಾರವಾಗಿ ಹೇಳ್ತೀನಿ. ಹೇಗೆ ಅದನ್ನ ಮಾಡ್ತಾರೆ, ಹೇಗೆ ಅದನ್ನ ಒಂದು ಕಾರ್ಯ ಇದಕ್ಕೆ ತರ್ತಾ ಇದ್ರು, ಅದ್ರನ್ನ ಮಾಡ್ತಾ ಇದ್ದಂತ ಪೂಜೆಗಳು ಏನು, ಅಥವಾ ಯಾಕೆ ಇಂದ್ರನ ಪದವಿಯೇ ಸಿಗ್ತಾ ಇತ್ತು ಆ ಯಜ್ಞಕ್ಕೆ ಅಂತ ಇನ್ನೊಂದು ನಾಮದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ನಾಮಕ್ಕೆ ಸಂಬಂಧಪಟ್ಟ ಹಾಗೆ 99 ಅಶ್ವಮೇಧ ಯಜ್ಞವನ್ನ ಸಗರ ಮಾಡಾದ್ಮೇಲೆ ಇನ್ನೊಂದು ಯಜ್ಞ ಮಾಡ್ಬೇಕಾಗುತ್ತೆ.
ಇಲ್ಲಿ ಅಶ್ವಮೇಧ ಅಂದ್ರೆ ಅಶ್ವ ಬೇಕಾಗಿರುತ್ತೆ ಆ ಒಂದು ಯಜ್ಞವನ್ನ ಮಾಡೋದಕ್ಕೆ. ಒಂದು ಫಲಕವನ್ನ ಬರೆದು ಅಶ್ವಕ್ಕೆ ನೇತಾಕ್ತಾರೆ. ಸೊ ಆ ಒಂದು ಅಶ್ವವನ್ನ ಇಂದ್ರ ಕದ್ದು ಬಿಡ್ತಾನೆ. ಯಾಕೆ ಕದ್ದು ಬಿಡ್ತಾನೆ ಅಂದ್ರೆ 100 ಅಶ್ವಮೇಧ ಯಜ್ಞವನ್ನ ಮಾಡಿದ್ರೆ ಸಗರನಿಗೆ ಇಂದ್ರನ ಪದವಿ ಪ್ರಾಪ್ತಿಯಾಗತ್ತೆ ಅಂದ್ಬಿಟ್ಟು ಸದಾ ಈ ಕುತಂತ್ರಿ ಅಂತಾನೆ ಕರಿಬಹುದೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಈ ತರದ ಒಂದು ಕಥೆಗಳು ನಮಗೆ ಸಿಗ್ತಾ ಹೋಗುತ್ತೆ ಇಂದ್ರ ಮಾಡುವಂತಹ ಚೇಷ್ಟೆಗಳು ಅಥವಾ ಅವತಾರಗಳು. ಒಂದು ಒಂದು ಅಶ್ವವನ್ನ ಕದ್ದು ಬಿಡ್ತಾನೆ. ಕದ್ದ ಒಂದು ಪರಿಣಾಮ ಏನಾಗುತ್ತೆ, 100ನೇ ಅಶ್ವಮೇಧ ಯಜ್ಞವನ್ನ ಅವ್ರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಈ 60,000 ಮಕ್ಕಳೇನಿರ್ತಾರೆ ಸಗರನ ಮಕ್ಕಳು, ಅವರು ಅಶ್ವವನ್ನ ಹುಡುಕೊಂಡು ಬರ್ತಾರೆ. ಅಶ್ವ ಎಲ್ಲಿದೆ, ಅದನ್ನ ಹುಡುಕಿ ಆ ಯಜ್ಞವನ್ನ ಸಂಪೂರ್ಣ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಅಶ್ವವನ್ನ ಇಡೀ ಪ್ರಪಂಚದಲ್ಲ ಮೂಲೆಗಳಲ್ಲೂ ಹುಡುಕ್ತಾ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪಾತಾಳಕ್ಕೂ ಕೂಡ ಅವ್ರ ಹೆಜ್ಜೆಯನ್ನು ಇಟ್ಟು ಆ ಅಶ್ವ ಎಲ್ಲಿದೆ ಅನ್ನೋಂತ ಹುಡುಕುವಂತ ಪ್ರಯತ್ನ ಮಾಡ್ತಾರೆ. ನನಗೆ ಪ್ರಾಕ್ಟಿಕಲ್ ಆಗಿ ಅದನ್ನ ಅರ್ಥ ಮಾಡ್ಕೊಬೇಕಂದ್ರೆ, ಪಾತಾಳಕ್ಕೆ ಹೋಗುವಂತ ಒಂದು ಶಕ್ತಿ ಇದ್ದ ಸಗರನ ಮಕ್ಕಳಿಗೆ ಯಾಕೆ ಅವರು ಸ್ವರ್ಗಕ್ಕೆ ಹೋಗಿ ಅಥವಾ ದೇವೇಂದ್ರನ ಒಂದು ಜಾಗಕ್ಕೆ ಹೋಗಿ ಯಾಕೆ ಅಶ್ವವನ್ನ ಕಂಡಿಡ್ಲಿಲ್ಲ, ಆ ಪ್ರಶ್ನೆಗೆ ಉತ್ತರ ಇಲ್ಲ. ಕಥೆಯಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಅವರು ಆ ಅಧೋಲೋಕ ಆಗಿರುವಂತಹ ಪಾತಾಳಕ್ಕೆ ಬಂದು ಆ ಕುದುರೆಯನ್ನ ಹುಡುಕೋದಕ್ಕೆ ಬರ್ತಾರೆ. ಅಲ್ಲಿ ಕಪಿಲ ಮಹರ್ಷಿ ಅನ್ನೋರು ತಪಸ್ಸನ್ನ ಮಾಡ್ತಾ ಕೂತಿರ್ತಾರೆ. ಈಗ ಅವರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಕಪಿಲ ಮಹರ್ಷಿಗಳನ್ನ ನೋಡಿ ಅಲ್ಲಿದ್ದ ಒಂದು ಅಶ್ವವನ್ನ ನೋಡಿ, ಅಲ್ಲೂ ಕೂಡ ಒಂದು ಅಶ್ವ ಇತ್ತಂತೆ. ಆ ಅಶ್ವವನ್ನ ನೋಡಿ ಇವನೇ ಒಂದು ಕಳ್ಳತನವನ್ನ ಮಾಡಿದ್ದಾನೆ ಅನ್ನುವಂತಹ ಒಂದು ಅನುಮಾನದಲ್ಲಿ ಆ ಕಪಿಲ ಮಹರ್ಷಿಗಳನ್ನ ಸಾಯಿಸುವಂತ ನಿಟ್ಟಿನಲ್ಲಿ ಸಗರನ ಮಕ್ಕಳು ಮುಂದಾಗ್ತಾರೆ. ಅಂದ್ರೆ ಆ ಕಪಿಲ ಮಹರ್ಷಿಯನ್ನ ಸಾಯಿಸೋದಕ್ಕೆ ಹೋಗ್ತಾರೆ. ಕಪಿಲ ಮಹರ್ಷಿಗಳು ಬಹಳ ಸ್ಟ್ರಾಂಗ್ ಆದಂತಹ ತಪಸ್ವಿಗಳು ಅಂತ ಹೇಳಲಾಗಿದೆ. ಅವರು ಕಣ್ಣು ಬಿಟ್ಟ ತಕ್ಷಣ ಅಲ್ಲಿದ್ದಂತಹ ಸಗರನ 60,000 ಮಕ್ಕಳುಗಳು ಅಥವಾ ಒಂದಿಷ್ಟು ಮಕ್ಕಳುಗಳು ಎಲ್ಲರೂ ಕೂಡ ಭಸ್ಮರಾಗಿ ಹೋಗ್ತಾರೆ. ಭಸ್ಮರಾಗಿ ಹೋದಾಗ ಏನಾಗುತ್ತೆ, ಮತ್ತೆ ಆ ಸಗರನ ಮಕ್ಕಳು ಏನು ಅಂತ ಅನ್ಸ್ಕೊಂಡಿದ್ರು, ಆ ಮಕ್ಕಳ ಸಂತಾನ ಅಲ್ಲಿಗೆ ಇದಾಗತ್ತೆ. ಆದ್ರೆ ಈ ಮಕ್ಕಳಿಗೆ ಬೇರೆ ಸಂತಾನ ಇರುತ್ತೆ, ಅಂದ್ರೆ ಸಗರನ ಮೊಮ್ಮಕ್ಕಳು ಇರ್ತಾರೆ. ಆ ಸಗರನ ಮೊಮ್ಮಗನ ಹೆಸರು ಒಬ್ಬ ಬಂದು ಅಂಶುಮಂತ ಅನ್ನುವಂಥವನು ಸಗರನ ಮೊಮ್ಮಗ. ಅವನು ಕೂಡ ಬಹಳ ಬುದ್ಧಿಶಾಲಿ, ಬಹಳ ತೀಕ್ಷ್ಣ ಮನಸ್ಸನ್ನುಳ್ಳವನು ಅಥವಾ ಸಾತ್ವಿಕನು. ಯಾಕೆಂದ್ರೆ ಇಡೀ ಚಂದ್ರವಂಶದ ಅಲ್ಲಿ ಯಾರ್ಯಾರು ಬರ್ತಾರೆ, ಇಕ್ಷ್ವಾಕು ವಂಶದಲ್ಲಿ, ಇಕ್ಷ್ವಾಕು ಅಂತಾನು ಕೂಡ ಕರೀತಾರೆ, ಬರುವಂತಹ ಒಂದು ಸಂತಾನದಲ್ಲಿ ಅಥವಾ ವಂಶದಲ್ಲಿ ಎಲ್ಲರೂ ಕೂಡ ಸುಸಂಸ್ಕೃತರೇ ಆಗಿರ್ತಾರೆ. ಸೊ ಇಲ್ಲಿ ಸಗರನ ಮೊಮ್ಮಗಾದಂತಹ ಅಂಶುಮಂತ ಈ ಕಾರಣವನ್ನು ಹುಡುಕ್ತಾ ಹೋಗ್ತಾನೆ. ಯಾಕೆ ನನ್ನ ತಂದೆ ಸಾವಾಯಿತು, ಈ ಸಾವಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋಗ್ತಾನೆ. ಆಗ ಆ ಕಪಿಲ ಮಹರ್ಷಿಗಳೇ ಒಂದು ದಿನ ಹೇಳ್ತಾರೆ ಅಂಶುಮಂತನಿಗೆ, ನಿನ್ನ ಚಿಕ್ಕಪ್ಪಂದಿರು, ದೊಡ್ಡಪ್ಪಂದಿರು, ನಿನ್ನ ತಂದೆ ಎಲ್ಲರನ್ನೂ ಕೂಡ ನಾನೇ ಭಸ್ಮ ಮಾಡಿದ್ದೀನಿ. ಕಾರಣ ಇಷ್ಟೇ, ನನ್ನನ್ನ ಅವರು ಕೊಲ್ಲಬೇಕು ಅಂತ ಬಂದಿದ್ರು. ನನ್ನದೇ ಅಲ್ಲದೆ ಇರುವಂತಹ ಒಂದು ತಪ್ಪಿಗೆ ನಾನು ಶಿಕ್ಷೆ ಯಾಕೆ ಅನುಭವಿಸ್ಬೇಕು ಅನ್ನುವಂತ ನನ್ನ ಒಂದು ಕೋಪದ ಒಂದು ದೃಷ್ಟಿಗೆ ಅವರು ಭಸ್ಮರಾದ್ರು. ನಿನ್ನ ಕಾರ್ಯ ಈಗ ಅಥವಾ ನಿನ್ನ ಕೆಲಸ ಇಲ್ಲಿ ಏನು ಅಂತ ಅಂದ್ರೆ, ಅವರಿಗೆ ಮೋಕ್ಷವನ್ನ ಕೊಡಬೇಕು ಅಥವಾ ಅವರಿಗೆ ಸದ್ಗತಿಯನ್ನ ನೀನು ಕೊಡ್ಬೇಕು ಅಂತ ಅಂದ್ರೆ, ನೀನು ಗಂಗೆಯನ್ನ ಭೂಮಿಗೆ ತರಬೇಕು. ಗಂಗೆಯನ್ನ ಭೂಮಿಗೆ ತಂದ ಮಾತ್ರದಲ್ಲಿ ಗಂಗೆ ಆ ಬೂದಿಯ ಮೇಲೆ ಹರಿದಾಗ ಮಾತ್ರ ನಿನ್ನ ಪಿತೃಗಳಿಗೆ ಒಂದು ಮೋಕ್ಷ ಪ್ರಾಪ್ತಿಯಾಗತ್ತೆ, ಸದ್ಗತಿ ಪ್ರಾಪ್ತಿಯಾಗತ್ತೆ. ಈ ಕೆಲಸವನ್ನ ನೀನ್ ಮಾಡ್ಬೇಕು ಅಂತ ಅಂಶುಮಂತನಿಗೆ ಮತ್ತೆ ಕಪಿಲ ಮಹರ್ಷಿಗಳ ಹೇಳ್ತಾರೆ. ಈ ಕಥೆಗೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಸದ್ಗತಿ ಅಥವಾ ಪಿತೃ ಅನ್ನುವಂತಹ ಒಂದು ಇದು ಬಂದೋಸ್ಕೋಸ್ಕರ ನಾನು ಈ ಒಂದು ವಿಚಾರವನ್ನ ನಿಮ್ಗೆ ಹೇಳಲೇಬೇಕು ಅನ್ನೋದು ನನ್ನ ಒಂದು ಮನಸ್ಥಿತಿ ಆಗಿದೆ. ಇವಾಗ ಪಿತೃಪಕ್ಷ ಶುರು ಆಗಿದೆ. ನಮ್ಗೆ ಎಲ್ಲರೂ ಕೂಡ ಪಿತೃಪಕ್ಷದಲ್ಲಿ ಸತ್ತಂತಹ ನಮ್ಮ ಪೂರ್ವಜರಿಗೆ ಒಂದು ತರ್ಪಣವನ್ನು ಬಿಡುವಂತಹ ಕಾರ್ಯವನ್ನು ಕೂಡ ಎಲ್ಲರೂ ಕೂಡ ಮಾಡ್ತಾರೆ. ದಯವಿಟ್ಟು ಯಥಾಶಕ್ತಿ ಅನ್ನೋದಕ್ಕೆ ಶಕ್ತಿ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಪಿತೃಗಳಿಗೆ ಅವರ ಒಂದು ತರ್ಪಣವನ್ನು ಬಿಡುವಂತಹ ಅಥವಾ ಕಾರ್ಯವನ್ನು ಮಾಡುವಂತಹ ಕೆಲಸ ಎಲ್ಲರೂ ಕೂಡ ಮಾಡಬೇಕು. ಯಾಕೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಶಾಸ್ತ್ರಗಳಲ್ಲಿ ಪಂಚಮಹಾಯಜ್ಞ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಏನ ಕಾನ್ಸೆಪ್ಟ್ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜಾತಿ, ಧರ್ಮ ಅಥವಾ ಮೇಲು ಕೀಳು ಯಾವುದನ್ನೂ ಕೂಡ ಲೆಕ್ಕಿಸದೆ ಈ ಪಂಚಮಹಾಯಜ್ಞವನ್ನ ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥದ್ದು. ಏನು ಆ ಪಂಚಮಹಾಯಜ್ಞ ಅಂತ ಅಂದ್ರೆ, ಮೊದಲನೇದಾಗಿ ದೇವಯಜ್ಞ,
ಆ ಲಿಸ್ಟ್ ಅನ್ನ ಹೇಳ್ಬಿಡ್ತೀನಿ. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯ ಯಜ್ಞ ಮತ್ತೆ ಭೂತಯಜ್ಞ ಅನ್ನುವಂಥ 5 ಯಜ್ಞಗಳನ್ನ ಶಾಸ್ತ್ರ ಹೇಳುತ್ತೆ. ಕಡಾಖಂಡಿತವಾಗಿ ಎಲ್ಲರೂ ಕೂಡ ಮಾಡ್ಬೇಕಿದನ್ನ ಅಂತ ಆ ಶಾಸ್ತ್ರ ಹೇಳುತ್ತೆ. ಏನು ದೇವಯಜ್ಞ ಅಂದ್ರೆ ಏನು? ದೇವಯಜ್ಞ ಅಂದ್ರೆ ಪ್ರತಿದಿನ ನಾವು ದೇವರಿಗೆ ಪೂಜೆಯನ್ನ ಮಾಡುವಂಥದ್ದು ಅಥವಾ ಇದರ ಪಾರಾಯಣಗಳನ್ನ ಮಾಡುವಂಥದ್ದು, ಯಥಾಶಕ್ತಿ ಸಂಧ್ಯಾ ವಂದನೆಯನ್ನ ಮಾಡುವಂಥದ್ದು. ಯಾವುದೂ ಕೂಡ ಆಗೋದಿಲ್ವಾ, ಒಂದು ಕಡ್ಡಿಯನ್ನ ಹಚ್ಚಿ ಒಂದು ಹೂವನ್ನ ಇಟ್ಟು ದೇವರಿಗೆ ಕೃತಜ್ಞತಾ ಮನೋಭಾವವನ್ನ ಸಮರ್ಪಣೆ ಮಾಡುವುದೇ ದೇವಯಜ್ಞ ಅನ್ನುವಂಥದ್ದು. ನಮಗೆ ದೇವರು 24 ಗಂಟೆಗಳನ್ನ ಕೊಟ್ಟಿದ್ದಾನೆ. ಆ ಒಂದಿಷ್ಟು ಬದುಕಬೇಕು ಭೂಮಿ ಮೇಲೆ ಅನ್ನುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಎಲ್ಲವನ್ನು ಕೊಟ್ಟ, ತಂದೆ ಕೊಟ್ಟಿದ್ದಾನೆ, ತಾಯಿ ಕೊಟ್ಟಿದ್ದಾನೆ, ಬಂಧುಗಳನ್ನ ಕೊಟ್ಟಿದ್ದಾನೆ, ಸ್ನೇಹಿತರನ್ನ ಕೊಟ್ಟಿದ್ದಾನೆ. ನಮ್ಮ ಸುತ್ತಮುತ್ತ ನೀವು ತಿರುಗಿ ನೋಡಿದ್ರೆ ಎಲ್ಲವನ್ನೂ ಕೂಡ ಕೊಟ್ಟರು ನಾವು ದೇವರೇ. ಅವನಿಗೆ ಒಂದು ಥ್ಯಾಂಕ್ಸ್ ಹೇಳುವಂತಹ ಒಂದು ಕೃತಜ್ಞತಾ ಮನೋಭಾವ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿರೋದು ವ್ಯರ್ಥ ಅಂತಾನೆ ಭಾವಿಸ್ತೇನೆ. ಅಥವಾ ನಾವ್ ಏನೇ ಮಾಡಿದ್ರು ಕೂಡ ಅದು ವ್ಯರ್ಥ ಅಂತಾನೆ ಭಾಸ ಆಗುತ್ತೆ. ಅದಕ್ಕೋಸ್ಕರ ದೇವಯಜ್ಞ ಅಂತಂದ್ರೆ ಪ್ರತಿದಿನ ದೇವರಿಗೆ ಒಂದು ಕೃತಜ್ಞತಾ ಮನೋಭಾವವನ್ನು ಸಲ್ಲಿಸುವಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಭಾವನೆಯನ್ನ ಇರುವಂಥದ್ದು. ನೀವೇನು ದೊಡ್ಡ ದೊಡ್ಡ ಯಜ್ಞಗಳನ್ನ ಮಾಡ್ಬೇಕು, ಪೂಜೆಗಳನ್ನ ಮಾಡಬೇಕು, ಪುನಸ್ಕಾರಗಳನ್ನ ಮಾಡ್ಬೇಕು, ರಥವನ್ನ ಎಳಿಬೇಕು ಅನ್ನೋದನ್ನ ಏನು ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ಇರುವಂತಹ ಗುಡಿನಲ್ಲಿ, ನಿಮ್ಮ ಮನೆ ಇರುವಂತಹ ದೇವರ ಮೂರ್ತಿಗೆ ಒಂದು ದೀಪವನ್ನ ಹಚ್ಚಿ ನೀವು ನಮಸ್ಕಾರವನ್ನು ಮಾಡಿದ್ರೆ ಅದೇ ದೇವಯಜ್ಞ ಆಯ್ತು. ಇನ್ನ ಎರಡನೇದು ಬಂದು ಪಿತೃಯಜ್ಞ ಅನ್ನುವಂಥದ್ದು. ಪಿತೃಯಜ್ಞ ಅಂತ ಅಂದ್ರೆ ನನ್ನ ಹುಟ್ಟಿಗೆ ಇವತ್ತು ನಾನು ಇಲ್ಲಿ ಕೂತಿ ಮಾತಾಡ್ತಾ ಇದ್ದೀನಿ, ನನ್ನ ತಂದೆ ತಾಯಿಗಳು ಕಾರಣ ಆಗಿರ್ತಾರೆ. ನನ್ನ ತಂದೆ ತಾಯಿಗಳಿಗೆ ಯಾರು ಕಾರಣ ಅಂತ ನಾನು ಹುಡುಕ್ತಾ ಹೋದ್ರೆ ನನ್ನ ತಾತಾಜಿ ಕಾರಣ ಆಗಿರ್ತಾರೆ. ಹಾಗೆ ಹುಡುಕ್ತಾ ಹೋದ್ರೆ ಎಲ್ಲಾ ಪಿತೃಗಳ ಒಂದು ಅನುಗ್ರಹದಿಂದ ನಾನು ಇವತ್ತು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ. ಹಾಗೆ ನೀವು ಕೂತು ಕೇಳಿಸ್ಕೊಂತಾ ಇದ್ದೀರಾ. ಇವತ್ತಿನ ಒಂದು ಪ್ಯಾಷನ್ ಅಥವಾ ಪ್ಯಾಷನ್ ಅನ್ನೋದಕ್ಕಿಂತ ಫ್ಯಾಷನ್ ಅಂತ ಹೇಳ್ಬೇಕು, ಏನು ಆಗಿದೆ ಅಂದ್ರೆ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಎಲ್ಲ ಸ್ವಲ್ಪ ತುಂಬಾ ಅತಿರೇಕಕ್ಕೆ ಹೋಗಿ ನಮ್ಮ ಮನೆಗಳಲ್ಲಿ ತಂದೆ ತಾಯಿಗಳ ಒಂದು ಫೋಟೋನು ಕೂಡ ನಾವು ಹಾಕೊಂತ ಇಲ್ಲ. ಸತ್ತ ಮೇಲೆ ಬದುಕಿದ್ದಾಗಲ ಸಮಾನವಾಗಿ ಹಾಕೊಂತಾರೋ ಏನೋ, ಸತ್ತ ಮೇಲೆ ಅಯ್ಯೋ ಅದು ಓಲ್ಡ್ ಫ್ಯಾಷನ್, ಆ ಫೋಟೋ ಯಾಕೆ, ಬೇರೆ ಏನಾದ್ರು ಡ್ರಾಯಿಂಗ್ ಹಾಕೋಣ, ಬೇರೆ ಏನಾದ್ರು ಅನ್ನುವಂತಹ ನಿಟ್ಟಿಗೆ ನಾವು ತಲುಪಿಟ್ಟಿದೀವಿ. ನಮ್ಮ ತಾತ ಅಜ್ಜಿಯರ ಫೋಟೋವನ್ನ, ನಮ್ಮ ತಂದೆ ತಾಯಿಗಳ ಫೋಟೋವನ್ನ ಇಲ್ಲದೆ ಇರುವಂತಹ ಮನೆ ಅದೆಷ್ಟರ ಮಟ್ಟಿಗೆ ಶೋಭೆಯನ್ನು ತಂದುಕೊಡುತ್ತೆ ನನಗ್ ಗೊತ್ತಿಲ್ಲ. ಅದರ ನಿಟ್ಟಲ್ಲದೆ ಕೂಡ ನಾವು ಸತ್ತಂತಹ ನಮ್ಮ ಪೂರ್ವಜನರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ಲೇಬೇಕು ಅನ್ನೋದು. ಅದು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಏನ್ ಈ ಪಿತೃಪಕ್ಷದ ಒಂದು ಅವಸರ ಏನಿದೆ ಅಥವಾ ಪಿತೃಪಕ್ಷದ ಒಂದು ಅವಕಾಶ ಏನಿದೆ, ಅವಕಾಶವನ್ನು ತೆಗೆದುಕೊಂಡು ಅವರಿಗೆ ಸದ್ಗತಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ತರ್ಪಣವನ್ನು ಬಿಡುವಂಥದ್ದು ಅಥವಾ ಶ್ರಾದ್ದವನ್ನು ಮಾಡುವಂಥದ್ದು ಕಾರ್ಯಗಳಲ್ಲಿ ನಿರತರಾಗ್ಲೇಬೇಕು. ಯಾಕಂದ್ರೆ ಕೂಡ ಅದು ಕೂಡ ಶಾಸ್ತ್ರದಲ್ಲಿ ಮೆನ್ಷನ್ ಆಗಿರುವಂತಹ ಒಂದು ಯಜ್ಞ. ನಾವು ಅದನ್ನ ಮಾಡದೆ ಹೋದಲ್ಲಿ ಅವರ ಆತ್ಮ ಸದ್ಗತಿಯನ್ನ ಪಡೆಯೋದಿಲ್ಲ, ಅಥವಾ ಅವರು ಮುಕ್ತಿಯನ್ನ ಪಾಡೋದಿಲ್ಲ, ಅಥವಾ ಅವರು ಪಂಚಭೂತಗಳಲ್ಲಿ ಇನ್ನು ಹಾಗೇ ಇರ್ತಾರೆ ಅನ್ನುವಂತಹ ಒಂದು ಸುಮಾರು ವಿಚಾರಗಳು. ಅದಕ್ಕೆ ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಿತೃಯಜ್ಞವನ್ನು ಕೂಡ ಭಾಗಿಯಾಗಿರ್ಬೇಕು, ಅದು ಒಂದು ಕರ್ತವ್ಯ ಅಂತ ಭಾವಿಸ್ಬೇಕು ಅನ್ನೋದೇ ಪಿತೃಯಜ್ಞ ಅನ್ನುವಂಥದ್ದು. ಇನ್ನ ಮೂರನೇದು ಬಂದು ಋಷಿ ಯಜ್ಞ ಅಥವಾ ಬ್ರಹ್ಮಯಜ್ಞ ಅಂತಾನೂ ಕೂಡ ಕರೀತಾರೆ. ಏನದು ಅಂತ ಅಂದ್ರೆ ನಮ್ಮಲ್ಲಿ ಇರುವಂತಹ ಶಾಸ್ತ್ರಗಳನ್ನ, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಅಥವಾ ಯಾವುದೇ ಒಂದು ನಿಘಂಟ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಯಾವುದನ್ನೇ ಆಗ್ಲಿ ಕಲಿಯುವಂತಹ ಒಂದು ಪ್ರಯತ್ನ ಮಾಡ್ಬೇಕು ಅಂತ ಭಗವದ್ಗೀತೆ ಹೇಳಿದಾಗೆ, ಯಾರಿಗೆ ಕೃಷ್ಣ ಯಾರನ್ನ ತುಂಬಾ ಇಷ್ಟಪಡ್ತಾನೆ ಅಂದ್ರೆ ಜ್ಞಾನಿಗಳನ್ನ ತುಂಬಾ ಇಷ್ಟಪಡ್ತಾನೆ. ಯಾರು ಈ ಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ, ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಮೊದ್ಲಿಗೆ ನಾನ್ ಯಾರು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರೆ, ಮತ್ತೆ ಪರಮಾತ್ಮ ಯಾರು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಇವೆಲ್ಲವೂ ಕೂಡ ಅಡಕವಾಗಿರುವುದು ನಮ್ಮ ಶಾಸ್ತ್ರಗಳಲ್ಲಿ. ಈಗ ನಾ ಏನ್ ಮಹಾಭಾರತದ ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ದೀನಿ, ಸಗರನ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ, ಎಲ್ಲವೂ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂತದ್ದೇ, ಯಾವುದು ಕೂಡ ಕಾಲ್ಪನಿಕವಾದದ್ದಲ್ಲ. ನಾವ್ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತಹ ಧಾರಾವಾಹಿಗಳು ಅಥವಾ ಪಿಕ್ಚರ್ಗಳು, ಮೂವಿಗಳು ಇವೆಲ್ಲವೂ ಕೂಡ ಕಾಲ್ಪನಿಕವಾದದ್ದು, ಬರೀ ನಮ್ಮ ಎಂಟರ್ಟೈನ್ಮೆಂಟ್ಗೆ ಅಥವಾ ಕ್ಷಣಿಕವಾದಂತಹ ಸುಖಕ್ಕೆ ಮಾಡ್ತಿರುವಂತಹ ಒಂದು ಡ್ರಾಮಾ. ಆದ್ರೆ ಈ ಶಾಸ್ತ್ರಗಳೇನಿದೆ ಯಾವುದು ಕೂಡ ಕಾಲ್ಪನಿಕವಾದದ್ದು ತುಂಬಾ ಕಡಿಮೆ. ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅಥವಾ ಇನ್ನಿಷ್ಟು ಶ್ರೇಷ್ಠ ಗ್ರಂಥಗಳಾಗಿರ್ಬೋದು, ಅದನ್ನ ನಾವು ಓದಿ ತಿಳ್ಕೊಂಡು ಅರ್ಥೈಸ್ಕೊಬೇಕಾದ್ರು ನಮ್ಮ ಧರ್ಮ, ಮತ್ತೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಕೂಡ ನಮ್ಮ ಧರ್ಮ ಆಗಿದೆ, ನಮ್ಮ ಕರ್ತವ್ಯ ಕೂಡ ಆಗಿದೆ. ಆ ರೀತಿ ಮಾಡಿದ್ದೇ ಆದಲ್ಲಿ ನೀವು ಋಷಿ ಯಜ್ಞವನ್ನ ಅಂದ್ರೆ ಋಷಿ ಪರಂಪರೆಯಲ್ಲಿ ಅವರು ಎಷ್ಟು ಪ್ರಯತ್ನ ಮಾಡಿ ನಮಗೆ ಆ ಶಾಸ್ತ್ರಗಳನ್ನ ಕೊಟ್ಟು ಹೋಗಿದ್ದಾರೆ. ವ್ಯಾಸರು ಇವತ್ತು ನಮ್ಮ ಮುಂದೆ ಇಲ್ಲ ಅಂದ್ರೂ ವ್ಯಾಸರು ಬರೆದಿರುವಂತಹ ವಿಷ್ಣು ಸಹಸ್ರನಾಮವನ್ನ ನಾವು ಓದ್ತಾ ಇದ್ದೀವಿ. ವ್ಯಾಸರು ಬರೆದಿರುವಂತಹ ಪುರಾಣಗಳನ್ನ ನಾವು ಅವಲೋಕನವನ್ನು ಮಾಡ್ತಾ ಇದ್ದೀವಿ. ವ್ಯಾಸರು ಬರೆದ ಭಾಗವತವನ್ನ ನಾವು ಅವಲೋಕನ ಮಾಡ್ತಾ ಇದ್ದೀವಿ.
ವ್ಯಾಸರು ಬರೆದಂತಹ ಭಗವದ್ಗೀತೆಯನ್ನು ನಾವು ಪಾರಾಯಣವನ್ನು ಮಾಡ್ತೀವಿ. ಸೊ ಹಾಗೆ ಋಷಿ ಯಜ್ಞವನ್ನ ಅಥವಾ ಬ್ರಹ್ಮ ಯಜ್ಞ ಅಂತಾನೂ ಕೂಡ ಕರೀತಾರೆ. ಈ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿ ಅದರ ಚಿಂತನೆಗಳನ್ನ ಮಾಡೋದು, ಈಗ ಇನ್ನೊಬ್ರಿಗೆ ಹೇಳ್ಕೊಡೋದು ಕೂಡ ಒಂದು ಯಜ್ಞಾನೆ. ನಿಮಗೆ ತಿಳ್ಕೊಂಡಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡೋದು ಕೂಡ ಒಂದು ಯಜ್ಞಾನೆ. ಅದನ್ನ ಮಾಡ್ಬೇಕಾಗಿರೋದು ಕೂಡ ಒಂದು ಕರ್ತವ್ಯ ಅಂತ, ಅದು ಋಷಿ ಯಜ್ಞ. ಇನ್ನ ಮನುಷ್ಯ ಯಜ್ಞ ಅಂತ ಬಂದಾಗ ಆ ನೀವೇ ಹುಟ್ಟಿ ನೀವೇ ಸಾಯೋದು ಅನ್ನೋದಲ್ಲ, ಇನ್ನೊಬ್ರಿಗೆ ಒಳಿತನ್ನ ಮಾಡಿ ಜೀವನ ಮಾಡೋದೇ ಪುರುಷಾರ್ಥ ಅಂತ ಹೇಳುತ್ತೆ ಶಾಸ್ತ್ರ. ಅಥವಾ ಮನುಷ್ಯ ಯಜ್ಞ ಅಂತಂದ್ರೆ ಯಾರಿಗೆ ಏನು ಇಲ್ಲವೋ ಅದನ್ನ ಕೊಡೋ ಅಂತ ಒಂದು ಪ್ರಯತ್ನ ಮಾಡ್ಬೇಕು ಅಂತ. ಇವತ್ತು ನನಗೆ ಸಾಕಷ್ಟು ಹಣ ಇದೆ, ಸಾಕಷ್ಟು ದೇವರು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ, ಯಾರ ಹತ್ರ ಏನ್ ಇಲ್ಲ ಅದನ್ನ ಐಡೆಂಟಿಫೈ ಮಾಡಿ ಅವರಿಗೆ ಕೊಡುವಂತಹ ಒಂದು ಕೆಲಸ ಮಾಡ್ಬೇಕಾಗಿರೋದು ಕೂಡ ನಾವು ಧರ್ಮ ಅಂದ್ರೆ. ಯಾಕೆಂದ್ರೆ ನನ್ನದು ಅಂತ ಏನೂ ಇಲ್ಲ, ನಾನು ಏನನ್ನು ತಂದಿಲ್ಲ, ಇರುವಂತಹ ದೇವರು ಕೊಟ್ಟಿರೋದನ್ನೇ ನಾನು ನನ್ನದು ಅಂತ ಅನ್ಕೊಂತಾ ಇದ್ದೀನಲ್ವಾ. ಯಾರಿಗೆ ಏನಿಲ್ವೋ ಹೋಗಿ ಒಂದು ವಿದ್ಯೆ ಅಂತಾನೆ ತಗೊಳ್ಳಿ, ಯಾರಿಗೂ ಒಂದು ವಿದ್ಯೆ ಇಲ್ಲ ಅಂದಾಗ ನಿಮ್ಮಲ್ಲಿ ಜ್ಞಾನ ಇದೆ ಅಂತ ಅಂದ್ರೆ ಆ ಜ್ಞಾನವನ್ನ ಹಂಚೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಮನುಷ್ಯ ಯಜ್ಞ ನೀವು ಮಾಡಿದ್ರಿ ಅಂತಾನೆ ಅರ್ಥ ಬರುತ್ತೆ. ಹಾಗೆ ಭೂತಯಜ್ಞ ಮುಂದೆ ಕೊನೆಯದು ಭೂತಯಜ್ಞ. ಭೂತಯಜ್ಞ ಅಂತ ಅಂದ್ರೆ ನಿಮ್ಮಲ್ಲಿ ಇರುವಂತಹ ಒಂದು ವಾತಾವರಣವನ್ನ, ಎನ್ವಿರಾನ್ಮೆಂಟ್ ಅಂತ ಏನ್ ಹೇಳ್ತೀರಲ್ಲ, ಒಂದು ಪಕ್ಷಿಗೆ ನೀರನ್ನ ಇಡೋದು ಕೂಡ ಭೂತಯಜ್ಞ, ಅಥವಾ ಒಂದು ಹಸುಗೆ ಒಂದು ಮೇವನ್ನ ಕೊಡೋದು ಕೂಡ ಭೂತಯಜ್ಞ, ಅಥವಾ ನಿಮ್ಮಲ್ಲಿ ಇರುವಂತಹ ಗಿಡ ಮರಗಳನ್ನು ಕೂಡ ಬೆಳೆಸೋದು ಕೂಡ ಭೂತಯಜ್ಞ. ಯಾಕಂದ್ರೆ ಅವುಗಳು ಇರೋದ್ರಿಂದಾನೇ ನಾವುಗಳು ಇದೀವಿ ಅನ್ನುವಂತಹ ಒಂದು ಮನೋಭಾವವನ್ನು ತಂದ್ಕೊಳ್ಳುವಂಥದ್ದು ಕೂಡ ಭೂತಯಜ್ಞ. ಸೊ ಹೀಗೆ ಒಂದೊಂದು ಯಜ್ಞವನ್ನು ಕೂಡ ತಗೊಂಡ್ರೆ ವಿಸ್ತಾರವಾಗಿ ಅದನ್ನ ಹೇಳ್ತಾ ಹೋಗುದು. ಬಟ್ ಮೇಯ್ನ್ ಆಗಿ ಹೇಳ್ಬೇಕಂದ್ರೆ ಈ ಪಂಚಮಹಾಯಜ್ಞಗಳನ್ನ ನಾವು ಪ್ರತಿನಿತ್ಯದಲ್ಲಿ ಪ್ರತಿದಿನವನ್ನು ನಾವು ಪಾಲಿಸ್ಬೇಕು. ಪ್ರತಿದಿನ ನಮ್ಮ ತಂದೆ ತಾಯಿಗಳನ್ನ ನೆನೆಸ್ಕೊಬೇಕು, ಪ್ರತಿದಿನವೂ ನಾವು ದೇವರನ್ನ ನೆನೆಸ್ಕೊಬೇಕು, ಪ್ರತಿದಿನವೂ ನಾವು ಅಧ್ಯಯನದಲ್ಲಿ ನಿರತರಾಗಿರ್ಬೇಕು, ಪ್ರತಿದಿನವೂ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ನಾವು ಜೀವನ ಮಾಡ್ಬೇಕು. ನಮ್ಮಲ್ಲಿರುವಂತಹ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲರನ್ನೂ ಕೂಡ ಅವರಿಗೂ ಕೂಡ ಬದುಕುವಂತಹ ಹಕ್ಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಭೂತಯಜ್ಞಗಳನ್ನ ಮಾಡ್ಬೇಕು. ಸೊ ಇದು ಪಂಚಮಹಾಯಜ್ಞದ ಒಂದು ವಿಶೇಷ. ದಯವಿಟ್ಟು ಎಲ್ಲರೂ ಅನುಷ್ಠಾನಕ್ಕೆ ಇವತ್ತಿಂದನೇ ತಗೊಂಡ್ಬನ್ನಿ ಪಂಚಮಹಾಯಜ್ಞವನ್ನು ಮಾಡುವಂತ ನಿಟ್ಟಿನಲ್ಲಿ. ಮತ್ತೆ ಕತೆಗೆ ಬರ್ತೀನಿ. ಇಲ್ಲಿ ಅಂಶುಮಂತ ಗೊತ್ತಾಗತ್ತೆ, ಅಂಶುಮನಿಗೆ ಕಪಿಲ ಮಹರ್ಷಿಗಳಿಂದ ಗೊತ್ತಾಗುತ್ತೆ ನನ್ನ ಪಿತೃಗೆ ಸದ್ಗತಿ ಸಿಕ್ಕಿಲ್ಲ, ಆ ಸದ್ಗತಿ ನನಗೆ ಪ್ರಾಪ್ತಿ ಆಗ್ಬೇಕು ನನ್ನ ಪಿತೃಗಳಿಗೆ ಅಂತ ಅಂದ್ರೆ ಗಂಗೆಯನ್ನ ತರಿಸ್ಬೇಕು, ಗಂಗೆಯನ್ನ ಹರಿಸ್ಬೇಕು, ಆಗ ಮಾತ್ರ ಗಂಗೆ ಭೂಮಿಗೆ ಬಂದಾಗ ಮಾತ್ರ ನನ್ನ ಪಿತೃಗಳಿಗೆ ಮೋಕ್ಷ ಸಿಗುತ್ತೆ ಅಂತ ಅಂಶುಮಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಏನ್ ಮಾಡುದು ಅಂತ ಅವನಿಗೆ ತೋಚೋದಿಲ್ಲ. ಅವನ ಮಗ ದಿಲೀಪ ಇರ್ತಾನೆ. ದಿಲೀಪನಿಗೆ ಒಂದು ವರ ಅನ್ನೋದು ಅಥವಾ ಒಂದು ಆಶ್ವಾಸನೆ ಇರುತ್ತೆ. ಏನು ಅಂತ ಅಂದ್ರೆ ದಿಲೀಪ ತುಂಬಾ ಶಕ್ತನಾಗಿರ್ತಾನೆ ಈ ಒಂದು ಕಾರ್ಯವನ್ನು ಮಾಡೋದಕ್ಕೆ ಅಂತ. ಅವನ ಮಗನಾದಂತಹ ದಿಲೀಪನಿಗೆ ಈ ಒಂದು ವಿಚಾರವನ್ನ ಅಂಶುಮಂತ ಹೇಳ್ತಾನೆ. ಆದ್ರೆ ವಿಧಿವಶಾತ್ ದಿಲೀಪ ಮರಣವನ್ನು ಹೊಂದ್ಬಿಡ್ತಾನೆ. ಅಂದ್ರೆ ಈ ಒಂದು ಗಂಗೆಯನ್ನ ತರೋದಕ್ಕಿಂತ ಮುಂಚೆನೆ ಅವನು ಮರಣವನ್ನ ಹೊಂದ್ಬಿಡ್ತಾನೆ. ಆದ್ರೆ ಇಲ್ಲಿ ಸತ್ತಂತಹ ಸಗರನ ಮಕ್ಕಳು ಯಾರಿರ್ತಾರಲ್ಲ ಅವರು ಸದ್ಗತಿ ಸಿಗೋದೇ ಇಲ್ಲ. ದಿಲೀಪನ ಒಂದು ಮರಣ ಆದ್ರೂ ಕೂಡ ಅವ್ರಿಗೆ ಸದ್ಗತಿ ಸಿಕ್ಕೇ ಇರೋಲ್ಲ. ಆಗ ದೇವತೆಗಳೆಲ್ಲರೂ ಕೂಡ ವಿಷ್ಣುವನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ದಿಲೀಪ ಆದಂತಹ ಒಬ್ಬ ಅವನ ವಂಶದಲ್ಲಿ ಬಂದಂತಹ ದಿಲೀಪ ಇದ್ದ, ಅಂಶುಮಂತ ಇದ್ದ, ಯಾರೂ ಕೂಡ ಈ ಸಗರನ ಮಕ್ಕಳಿಗೆ ಸದ್ಗತಿಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ ಏನು ಮುಂದೆ ಇವರ ಒಂದು ಸದ್ಗತಿ ಪ್ರಾಪ್ತಿ ಆಗ್ಬೇಕಂದ್ರೆ ಸಗರನ ಮಕ್ಕಳಿಗೆ ಅದು ಆಗ್ಬೇಕಾದ್ರೆ ಇಕ್ಷ್ವಾಕು ವಂಶದ ಒಂದು ವಂಶಜರಿಂದನೇ ಆಗ್ಬೇಕು. ಇಕ್ಷ್ವಾಕು ವಂಶದಲ್ಲಿ ಸಗರ ಇಲ್ಲ, ಸಗರನ ಮಕ್ಕಳಾದಂತಹ ಅಸಮಂಜಸ ಇಲ್ಲ. ಆ 60,000 ಮಕ್ಕಳಲ್ಲಿ ಅಸಮಂಜಸ ಅವನು ಕೂಡ ಒಬ್ಬ, ಅದಕ್ಕೆ ಅಸಮಂಜಸ ಅಂತ ಹೇಳಿದೆ. ಅಸಮಂಜಸನ ಮಗನಾದಂತಹ ಅಂಶುಮಂತ ಅವನು ಕೂಡ ಇಲ್ಲ. ಅಂಶುಮಂತನ ಮಗನಾದಂತಹ ದಿಲೀಪ ಅವನು ಕೂಡ ಇಲ್ಲ. ಮತ್ತೆ ಇವರು ಸದ್ಗತಿಗೆ ಏನ್ ಮಾಡೋದು ಅಂತ ಚಿಂತೆ ಆಗುತ್ತೆ. ಕಡೆಗೆ ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಒಂದು ಸಂಕಲ್ಪವನ್ನು ಮಾಡ್ತಾನೆ. ಈ ದಿಲೀಪನ ಹೆಂಡತಿಯರು ಇಬ್ರು ಇರ್ತಾರೆ. ದಿಲೀಪನ ಸಾವಿನ ನಂತರ ಆ ಇಬ್ಬರು ಹೆಂಡತಿಯರು ವಿಧವೆ ಆಗಿರ್ತಾರೆ. ಆ ವಿಧವೆಯರಿಗೆ ಹುಟ್ಟಿದಂತಹ ಮಗ ಭಗೀರಥ ಅಂತ ಶಾಸ್ತ್ರ. ಹೇಗೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಹೇಗೆ ಸಂತಾನ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗಿದೆ. ಅದು ವಿಷ್ಣುವಿನ ಒಂದು ಪ್ರೇರಣೆಯಿಂದ ಅಥವಾ ವಿಷ್ಣುವಿನ ಶಕ್ತಿಯಿಂದ ಆ ಇಬ್ಬರು ವಿಧವೆಯರು ವಿಧವೆಯರ ಒಂದು ಸಂಗಮದಿಂದ ಅಂತ ಬಂದಿದೆ. ಅದರ ಒಂದು ನಾವೇನ್ ಲೆಸಿಬಿಯನ್ ಅಂತ ಏನ್ ಕರಿತೀವಲ್ಲ ಇಂಗ್ಲಿಷ್ ನಲ್ಲಿ, ಆ ರೀತಿಯ ಒಂದು ನಿಟ್ಟಿನಲ್ಲಿ ಆ ವಿಧವೆಯರಿಗೆ ಜನಿಸಿದಂತಹ ಮಗ ಭಗೀರಥ ಅಥವಾ ಭಗೀರಥ ಅನ್ನುವಂಥದ್ದು ಮೆನ್ಷನ್ ಆಗಿದೆ. ಸೊ ಭಗೀರಥ ಹುಟ್ತಾನೆ. ಅವನು ಕೂಡ ಮಹಾ ತಪಸ್ವಿ ಆಗಿರ್ತಾನೆ.
ಬಹಳ ಅಧ್ಯಯನಗಳನ್ನ ಮಾಡ್ತಾನೆ. ಆದ್ರಿಂದ ಅವನಿಗೆ ತಿಳಿತಾ ಹೋಗುತ್ತೆ ನನ್ನ ವಂಶಜರಿಗೆ ನಾನು ಮೋಕ್ಷ ಪ್ರಾಪ್ತಿಯಾಗಿಲ್ಲ, ಅದರಿಂದನೇ ನನ್ನ ಹುಟ್ಟು ಆಗಿದೆ ಅಂತ. ಸೊ ಈಗ ಏನ್ ಮಾಡ್ಬೇಕು, ಗಂಗೆಯನ್ನ ಭೂಮಿಗೆ ತರಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದಾಗ ದೀರ್ಘ ತಪಸ್ಸನ್ನ ಮಾಡೋದಕ್ಕೆ ಭಗೀರಥ ಶುರು ಮಾಡ್ತಾನೆ. ಗಂಗೆಯನ್ನ ಕೂತಿ ತಪಸ್ ಮಾಡ್ತಾನೆ. ಗಂಗೆ ಪ್ರಸನ್ನಳಾಗ್ತಾಳೆ. ಗಂಗೆ ಪ್ರಸನ್ನಾಗಿ ಹೇಳ್ತಾಳೆ, ನೋಡಪ್ಪ, ನನ್ನ ಒಂದು ರಭಸ, ನನ್ನ ಒಂದು ಒಂದು ತೀವ್ರತೆ ಎಷ್ಟು ಮಟ್ಟಿಗಿದೆ ಅಂದ್ರೆ, ನಾನು ಆಕಾಶದಿಂದ ಭೂಮಿಯನ್ನು ಸ್ಪರ್ಶ ಮಾಡಿದ್ರೆ ಇಡೀ ಭೂಮಿಯೇ ಕೊಚ್ಚಿಕೊಂಡು ಹೋಗುತ್ತೆ, ಅಂದ್ರೆ ಇಡೀ ಸೃಷ್ಟಿಯೇ ಕೊಚ್ಚಿಕೊಂಡು ಹೋಗುತ್ತೆ. ಅಷ್ಟು ಶಕ್ತಿವಂತಳಾದವಳು ನಾನು ಹಾಗೆ ಭೂಮಿಯನ್ನು ಸ್ಪರ್ಶ ಮಾಡೋದಕ್ಕೆ ಖಂಡಿತ ಆಗೋದೇ ಇಲ್ಲ. ಈ ನನ್ನ ಒಂದು ಫೋರ್ಸ್ ಅನ್ನ ತಡೆಯುವಂತಹ ಏಕೈಕ ಪುರುಷ ಏನಾದ್ರು ಇದ್ರೆ ಅಂದ್ರೆ ಅದು ಶಿವನಿಗೆ ಮಾತ್ರ. ನೀನು ಶಿವನನ್ನ ಕೂರ್ತು ತಪಸ್ಸು ಮಾಡು, ಶಿವ ಪ್ರಸನ್ನನಾಗ್ತಾನೆ, ಶಿವನಿಗೆ ನನ್ನನ್ನ ತಡೆದು ಹಿಡಿಯುವಂತಹ ಶಕ್ತಿ ಅವನಿಗಿದೆ ಅಂತ ಗಂಗೆ ಹೇಳಿದ ಮೇಲೆ ಮತ್ತೆ ಭಗೀರಥ ಶಿವನನ್ನ ಕೂರ್ತು ತಪಸ್ಸನ್ನು ಮಾಡ್ತಾನೆ. ಶಿವನು ಕೂಡ ಪ್ರಸನ್ನನಾಗ್ತಾನೆ. ಆಗ ಶಿವ ಹೇಳ್ತಾನೆ, ಆಯ್ತು, ಗಂಗೆಯನ್ನ ಭೂಮಿಗೆ ಬರೋದಕ್ಕೆ ಅವಕಾಶ, ನನ್ನ ಜಡೆಯನ್ನ ಬಿಚ್ತೀನಿ, ನನ್ನ ತನ್ನ ಒಂದು ಜಡೆಯನ್ನ ಬಿಚ್ಚಿ ಗಂಗೆ ಏನು ಉದ್ಭವ ಆಗ್ತಾ ಇರುತ್ತೆ, ಗಂಗೆಯ ಒಂದು ತೀವ್ರತೆಯನ್ನ ಆ ಜಡೆಯ ಮುಖಾಂತರ ಕಟ್ಟಿ ಹಾಕ್ತಾನೆ ಪರಮಶಿವ. ಆ ಕಟ್ಟಿ ಹಾಕಿದ ಮೇಲೆ ಗಂಗೆ ಶಿವನ ಶಿರಸ್ಸು ಮೇಲೆ ಕೂತ್ಕೊಂಡು ಆ ಒಂದು ಸಣ್ಣ ರೀತಿಯಲ್ಲಿ, ಅಂದ್ರೆ ಒಂದು ಹೊಳೆಯ ರೀತಿಯಲ್ಲಿ ಅಥವಾ ಒಂದು ಸಾಗರದ ರೀತಿಯಲ್ಲಿ ಹರಿತಾ ಬಂದು ಆ ಸಗರನ ಬೂದಿಯ ಒಂದು ಸ್ಪರ್ಶವನ್ನ ಮಾಡಿದಾಗ ಆ ಸಗರನ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸದ್ಗತಿ ಪ್ರಾಪ್ತಿಯಾಗತ್ತೆ. ಆ ಸದ್ಗತಿ ಪ್ರಾಪ್ತಿ ಆದ್ಮೇಲೆ ಅವನ ಒಂದು ಸಂಕಲ್ಪ ಏನಿತ್ತು, ಭಗೀರಥನ ಒಂದು ಸಂಕಲ್ಪ, ಅಥವಾ ಭಗೀರಥ ಯಾಕೆ ಹುಟ್ಟು ಬಂದ ಅನ್ನೋದು ಏನು ಇದಾಯ್ತಲ್ಲ, ಅದು ಪ್ರಾಪ್ತಿಯಾಗಿ ಅವನ ಪಿತೃರನ್ನ ಋಣವನ್ನ ತೀರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಕ್ಷ್ವಾಕು ವಂಶದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಬಂತಹ ಸಗರನ ಮಗನಾದಂತಹ ಅಸಮಂಜಸನ ಮಗನಾದಂತಹ ಅಂಶುಮಂತನ ಮಗನಾದಂತಹ ದಿಲೀಪನ ಮಗನಾದಂತಹ ಭಗೀರಥ. ಸಗರನ ಒಂದು ಪಿತೃವಿನ ಒಂದು ಕಾರ್ಯ ಏನಾಗ್ಬೇಕಾಗಿತ್ತು, ಇಷ್ಟು ಜನರೇಷನ್ ಆದ್ಮೇಲೆ ಭಗೀರಥನ ಒಂದು ಹುಟ್ಟಿನ ಒಂದು ಮುಖಾಂತರ ಸಗರನ ಮಕ್ಕಳಿಗೆ ಅಥವಾ ಸಗರನಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಯ್ತು ಅನ್ನೋದು ರಾಮಾಯಣದಲ್ಲಿ ಬರುವಂತಹ ಒಂದು ದೀರ್ಘವಾದಂತಹ ಕತೆ. ಎಷ್ಟರ ಮಟ್ಟಿಗೆ ನಾನು ಅದನ್ನ ಕನ್ಸೈಸ್ ಆಗಿ ಹೇಳ್ಬೇಕು ಅಂತ ಪ್ರಯತ್ನ ಮಾಡಿದ್ದೀನೋ ಅಷ್ಟರ ಮಟ್ಟಿಗೆ ಹೇಳಿದ್ದೀನಿ. ಹೇಗೆ ಗಂಗೆ ಭೂಮಿಗೆ ಬಂದ್ಲು, ಹೇಗೆ ದಿಲೀಪ ಹುಟ್ಟದ ಅಥವಾ ಭಗೀರಥನ ಜನನ ಹೇಗಾಯ್ತು, ಅಂಶುಮಂತ ಯಾರು, ಸಗರ ಯಾರು, ಮತ್ತೆ ಪಂಚಮಹಾ ಯಜ್ಞ ಅಂದ್ರೆ ಏನು, ಇವೆಲ್ಲವನ್ನು ಕೂಡ ನಾವು ಅರ್ಥೈಸ್ಕೊಂಡಿದ್ದೀವಿ. ನಾಮಕ್ಕೆ ಬಂದಾಗ ಮಹಾಬುದ್ಧಿ ಅನ್ನುವಂತಹ ಒಂದು ನಾಮವನ್ನು ಅರ್ಥೈಸ್ಕೊಬೇಕಂದ್ರೆ, ಈ ಕಥೆಯಲ್ಲಿ ನಾನು ಹಾಗೆ ಹೇಳಿದಾಗೆ ಅಂಶುಮಂತ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಏನಿದೆ, ಅವನು ಬಹಳ ಜಿಜ್ಞಾಸು ಆಗಿರ್ತಾನೆ. ಈ ಪೂರ್ವಜರು ಅಂದ್ರೆ ಏನು, ಆ ಪೂರ್ವಜರನ್ನ ಆತ್ಮಗಳನ್ನ ಸಂತೈಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಜ್ಞಾನ ಅಥವಾ ಬುದ್ಧಿಯನ್ನ ಹೊಂದಿದ್ನಲ್ಲ, ಆ ಹೊಂದಿದಂತಹ ಬುದ್ಧಿಗೆ ನಾವು ಮಹಾಬುದ್ಧಿ ಅಂತ ಕರಿಬಹುದು. ಅಥವಾ ಮಹಾವಿಷ್ಣುವಿನ ಒಂದು ಪ್ರೇರಣೆಯಿಂದ ಏನು ಈ ದಿಲೀಪನ ಹೆಂಡತಿಯರಿಗೆ ಭಗೀರಥ ಪ್ರಾಪ್ತಿಯಾದ್ನಲ್ಲ, ಆ ಶಕ್ತಿಗೆ, ಆ ಬುದ್ಧಿಗೆ ನಾವು ಈ ಒಂದು ಕಥೆಯನ್ನ ಜೋಡಿಸ್ಕೊಬಹುದು ಅಂತ ಅನ್ಸ್ತು ನನಗೆ. ಮಹಾಬುದ್ಧಿ ಅಂತಂದ್ರೆ ದ ವೈಸರ್ ಆಫ್ ದ ವೈಸ್ ಅಥವಾ ದ ಫೈನೆಸ್ಟ್ ಆಫ್ ದ ಫೈನ್ಸ್, ದ ಇಂಟೆಲೆಕ್ಟ್ ಅಲ್ಲಿ ತುಂಬಾ ಗ್ರೇಟ್ ಆಗಿರುವಂತಹ ಮಹಾವಿಷ್ಣುವಿಗೆ ಮಾತ್ರ ಈ ಒಂದು ಕೆಲಸ ಮಾಡಕ್ಕಾಗತ್ತೆ. ಈ ತರದ ಒಂದು ಯಾರೂ ಕೂಡ ಸದ್ಗತಿಯನ್ನು ಕೊಡೋಕ್ ಆಗೋದೇ ಇಲ್ಲ, ವಂಶಜರೇ ಇಲ್ಲ ಅಂದಾಗ ಭಗೀರಥನನ್ನ ಹುಟ್ಟು ಹಾಕುವಂತಹ ಒಂದು ಶಕ್ತಿ ಅಥವಾ ಬುದ್ಧಿ ಇದಿದ್ದು ಬರೀ ಮಹಾವಿಷ್ಣುವಿಗೆ ಮಾತ್ರ ಅದು ಸಾಧ್ಯ ಆಗತ್ತೆ ಅನ್ನುವಂಥ ಅರ್ಥದಲ್ಲಿ ಈ ಕಥೆಯನ್ನು ನಾವು ನೆನ್ಪು ಮಾಡ್ಕೊಬಹುದು. ಮಹಾವೀರ್ಯ ಅಂತ ನಾಮವನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಜಗದುತ್ಪತ್ತಿ ಕಾರಣ ಅಂತ ಹೇಳಿದ್ರು. ಜಗತ್ತಿನ ಉತ್ಪತ್ತಿ, ಸೃಷ್ಟಿ, ಸ್ಥಿತಿ, ಲಯ ಎಲ್ಲದಕ್ಕೂ ಕೂಡ ಕಾರಣಕರ್ತನಾಗಿರುವಂಥವನು ಮಹಾವಿಷ್ಣುವೇ ಆಗಿದ್ದಾನೆ. ದಿಲೀಪನ ಸಾವಿನ ನಂತರವೂ ಕೂಡ ಆ ಭಗೀರಥನ ಒಂದು ಅಂದ್ರೆ ಅವನ ಒಂದು ಉತ್ಪತ್ತಿಗೆ, ಅವನ ಒಂದು ಅಸ್ತಿತ್ವಕ್ಕೆ ಕಾರಣನಾದವನು ವಿಷ್ಣುವಿನ ಒಂದು ಪ್ರೇರಣೆ. ಯಾಕಂದ್ರೆ ಆ ದೇವತೆಗೆಲ್ಲರೂ ಕೂಡ ವಿಷ್ಣುವಿನ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ದಿಲೀಪನ ಒಂದು ಸಾವಿನ ನಂತರ ಮತ್ತೆ ಆ ವಂಶದವರೇ, ಇಕ್ಷ್ವಾಕು ವಂಶದವರೇ ಕೂಡ ಮುಕ್ತಿಯನ್ನ ಕೊಡ್ಬೇಕು, ಬೇರೆ ಇನ್ಯಾರು ಕೂಡ ಮುಕ್ತಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ವಿಷ್ಣುವಿನ ಪ್ರೇರಣೆಯಿಂದ ಭಗೀರಥ ಆಗಿದ್ದಾನೆ. ಅದಕ್ಕೋಸ್ಕರ ಅವನು ಮಹಾವೀರ್ಯ, ಅವನ ವೀರ್ಯ ಅಥವಾ ಅವನ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ
ಇಂಪಾಸಿಬಲ್ ಅನ್ನೋದನ್ನು ಕೂಡ ಪಾಸಿಬಲ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಭಗವಂತ ಹೊಂದಿದ್ದಾನೆ ಅಂತ. ಇನ್ನು ಮಹಾಶಕ್ತಿ ಅಂತ ಅಂದ್ರೆ ಅವನೇ ಜಗತ್ತಿಗೆ ಎಲ್ಲಾ ರೀತಿಯ ಒಂದು ಶಕ್ತಿಯಾಗಿದ್ದಾನೆ. ಆ ಗಂಗೆಯ ಒಂದು ರಭಸವನ್ನ ಭೂಮಿ ತಾಳಕ್ಕಾಗೋದಿಲ್ಲ ಅಂತ ಅಂದಾಗ ಆ ಶಿವನ ಒಂದು ಜಟೆ ತಾಳೋದಕ್ಕಾಗತ್ತೆ ಅನ್ನುವಂತಹ ಒಂದು ಐಡಿಯಾ ಏನಿದೆಯಲ್ಲ, ಆ ಶಕ್ತಿ, ಆ ಯೂನಿವರ್ಸ್ ಅಲ್ಲಿ ಇರುವಂತಹ ಶಕ್ತಿ ಅಂದ್ರೆ ನೀರಿಗಿರುವಂತಹ ಶಕ್ತಿ, ಮತ್ತೆ ಶಿವನ ಜಟೆಗಿರುವಂತಹ ಶಕ್ತಿ, ಮತ್ತೆ ಶಿವನ ಜಟೆಯಲ್ಲಿ ಗಂಗೆ ಕೂತು ಸಾಗರವಾಗಿ ಹರಿದು ಬಂದು ಆ ಬೂದಿಯನ್ನ ಸ್ಪರ್ಶ ಮಾಡುವಂತಹ ಒಂದು ಶಕ್ತಿ, ಎಲ್ಲವೂ ಕೂಡ ಪರಮಾತ್ಮನ ಒಂದು ಶಕ್ತಿಯೇ ಇವೆಲ್ಲವೂ ಕೂಡ ನಡೆಸ್ತಾ ಇರುತ್ತೆ. ನಾನು ಇವತ್ತು ಇದೊಂದು ಕಥೆಯನ್ನ ತಗೊಂಡಿದ್ದೇನಷ್ಟೇ, ಆದ್ರೆ ಇದೇ ಬೇರೆ ಬೇರೆ ಕಥೆಗಳನ್ನ ನಾವು ನೋಡ್ತಾ ಹೋದಾಗ ಅವನ ಶಕ್ತಿಗೆ ಇನ್ನು ಮಿತಿನೇ ಇಲ್ದಿರೋ ತರ ಕಥೆಗಳನ್ನ ಹೇಳ್ತಾ ಹೋಗ್ಬೋದು. ಒಂದು ಕಥೆ ನಾನು ಯಾಕೆ ತಗೊಂತೀನಿ ಅಂದ್ರೆ ಆ ನಾಮ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಕಥೆಯನ್ನ ತಗೊಂಡು ಹೇಳೋದಷ್ಟೇ. ಇನ್ನ ಮುಂದಿನ ನಾಮ ಮಹಾದ್ಯುತಿ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಮಹೋದಯ, ಹಾಗಾಗಿ ಹೇಳಿ ಕೇಳಿ. ಹೇಗ್ ಜನಿಸಿದ್ರು ಅಂತ ಏನೋ ಹೇಳಿದ್ರೆ ಬರ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಸಲಿಂಗ ಅಂದ್ರೆ ಸಾಮಾನ್ಯವಾಗಿ ಪುರುಷ ಮತ್ತೆ ಪ್ರಕೃತಿಯಿಂದ ಪ್ರತಿಯೊಂದು ಜನನ ಆಗತ್ತಲ್ವಾ. ಆದ್ರೆ ಇಲ್ಲಿ ವಿಷ್ಣುವಿನ ಒಂದು ಪ್ರೇರಣೆಯಿಂದ ಅಂದ್ರೆ ದೇವತೆಗಳೆಲ್ಲರೂ ಕೂಡ ಹೋಗಿ ವಿಷ್ಣುವನ್ನ ಕೇಳ್ತಾರೆ. ಅಂದ್ರೆ ಇವರ ಆತ್ಮಗಳು ಪಂಚಭೂತದಲ್ಲೇ ಅಲೀತಾ ಇದ್ದಾವೆ, ಸದ್ಗತಿ ಸಿಕ್ಕಿಲ್ಲ ಅದೇ ಇವರಿಗೆ ಸಗರನ ಮಕ್ಕಳಿಗೆ. ಅವರಿಗೆ ಸದ್ಗತಿ ಸಿಗ್ಬೇಕಂದ್ರೆ ಅವರ ವಂಶಸ್ಥರೇ ಆದವರು ಬಂದು ಸದ್ಗತಿಯನ್ನ ಕೊಡ್ಬೇಕು, ಅಂದ್ರೆ ಪಿತೃ ಕಾರ್ಯಗಳೆಲ್ಲರೂ ಕೂಡ ಮಾಡ್ಬೇಕು. ಇಲ್ಲಿ ಆ ಯಾವುದೇ ರೀತಿಯ ಶ್ರಾದ್ದ ಕಾರ್ಯಗಳು ಪಿತೃ ಕಾರ್ಯಗಳು ನಡೆದಿಲ್ಲದಂತಹ ಒಂದು ಕಾರಣದಿಂದ ಅವ್ರ ವಂಶಜರು ಯಾರು, ಮತ್ತೆ ದಿಲೀಪ ಆಲ್ರೆಡಿ ಅವನ ದೇಹತ್ಯಾಗವನ್ನು ಮಾಡ್ಬಿಟ್ಟಿದ್ದಾನೆ, ಅವನ ದೇಹ ಅಂತ್ಯವಾಗಿದೆ, ಮತ್ತೆ ಅವನ ಅಂಶದಿಂದನೇ ಹುಟ್ಟಬೇಕಲ್ಲ. ಮತ್ತೆ ಅವ್ರ ಹೆಂಡತಿ ಯಾರು ಅಂತ ನೋಡಕ್ ಹೋಗ ಅವ್ರಿಗೆ ಇಬ್ಬರು ಹೆಂಡತಿಯರು ಹೇಳ್ತಾರೆ. ಆ ಇಬ್ಬರ ಹೆಂಡತಿಯ ಒಂದು ಸಹಗಮನದಿಂದ ಅಥವಾ ಒಂದು ಸಲಿಂಗದಿಂದ ಹುಟ್ಟಿರುವಂತವ್ರು ಭಗೀರಥ ಅಂತ ಶಾಸ್ತ್ರ ಹೇಳ್ತಾವ. ಅಂದ್ರೆ ಯಾವ್ದೋ ಒಂದು ಶಕ್ತಿ ಅಂತಾನೆ ಸಾಮಾನ್ಯವಾಗಿ ಪ್ರಕೃತಿ ಪುರುಷ ಸಂಗಮ ಆಗಿ ಒಂದು ಹುಟ್ಟ ಆಗತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ತುಂಬಾ ವಿಷ್ಣುವಿನ ಒಂದು ಪ್ರೇರಣೆ ಅಥವಾ ವಿಷ್ಣುವಿನ ಒಂದು ಚಾಕಚಕ್ಯತೆಯೋ ಅಥವಾ ಅವನ ಒಂದು ಶಕ್ತಿಯೋ ಅಥವಾ ಅವನ ಒಂದು ವೀರ್ಯವೋ ಅಲ್ಲಿ ಕೆಲಸ ಮಾಡಿದೆ ಅನ್ನುವಂಥದ್ದು. ಆಗ್ಲಿ, ಇನ್ನಷ್ಟು ಕಥೆಗಳನ್ನ ಮುಂದಿನ ವಾರ ನೋಡೋಣ. ನಾವು ಮಹಾವೀರ್ಯ ಮತ್ತೆ ಮಹಾಶಕ್ತಿ ನಾಮವನ್ನು ಕೂಡ ಇವತ್ತು ನಿಮ್ಗೆಲ್ಲರೂ ಕೂಡ ಪರಿಚಯಿಸೋಣ ಅಂತ ಇನ್ನಿಷ್ಟು ನಾಮಗಳು ಮಹಾದ್ಯುತಿ ಮತ್ತೆ ಮುಂದಿನ ನಾಮ ಏನಿದೆ ಅನಿರ್ದೇಶ ವಪುಹು ಅನ್ನುವಂತ ಒಂದು ನಾಮವನ್ನು ಕೂಡ ಹೇಳ್ಬೇಕು ಅಂತ ಇವತ್ತು ಅನ್ಕೊಂಡಿದ್ದೆ. ಸಾಧ್ಯ ಆಗ್ಲಿಲ್ಲ. ಇನ್ನಿಷ್ಟು ಪುರಾಣಗಳನ್ನ ಅವಲೋಕ ಮಾಡೋಣ, ಶಾಸ್ತ್ರಗಳನ್ನ ಅಧ್ಯಯನ ಮಾಡೋಣ. ಏನು ಋಷಿ ಯಜ್ಞ ಅಂತ ಏನಿದೆ ಆ ಯಜ್ಞವನ್ನ ನಾವು ಸಂಪನ್ನವನ್ನಾಗಿ ಮಾಡೋದಕ್ಕೆ ಇದೊಂದು ಸದಾವಕಾಶ ಅಂತ ಭಾವಿಸ್ತೀನಿ. ನನಗೂ ಕೂಡ ಇದೊಂದು ಅವಕಾಶ, ನಿಮಗೂ ಕೂಡ ಇದೊಂದು ಅವಕಾಶ. ಇವತ್ತಿನ ನಾಮಗಳು ಎಲ್ಲವೂ ಕೂಡ ನಮಗೆ ಪರಮಾತ್ಮನ ಅನುಗ್ರಹ ಆಗ್ಲಿ ನಮಗೆ ಅಂತ ಭಾವಿಸ್ತಾ ಸಮಸ್ಥಿತಿಯಲ್ಲಿ ಕೂತ್ಕೊಂಡು 1 ನಿಮಿಷಗಳ ಕಾಲ ಧ್ಯಾನಾಸಕ್ತಿಯಲ್ಲಿ ಕೂತ್ಕೊಳ್ಳೋಣ. ಇಷ್ಟು ನಾಮಗಳನ್ನ ನಾವು ಇವತ್ತು ಅರ್ಥೈಸ್ಕೊಂಡಿದ್ವಿ. ಅಷ್ಟು ನಾಮಗಳು ಕೂಡ ನಮ್ಮ ಚಿತ್ತದಲ್ಲಿ ಯಾವಲೇ ಪಾರಾಯಣ ಮಾಡಬೇಕು ಅಂತ ಬಂದಲ್ಲೂ ಕೂಡ ಒಂದು ಉತ್ಸಾಹ ನಮ್ಮಲ್ಲಿ ಇರ್ಲಿ ಅನ್ನೋದಕ್ಕೆ ಮಹೋತ್ಸಾಹ, ನಮ್ಮಲ್ಲಿ ಬಲ ಇರ್ಲಿ ಅನ್ನುವಂತಹ ನಾಮಕ್ಕೆ ಮಹಾಬಲ, ನಮ್ಮಲ್ಲಿ ಬುದ್ಧಿ ಇರ್ಲಿ ಅನ್ನೋದಕ್ಕೆ ಮಹಾಬುದ್ಧಿ, ನಮ್ಮಲ್ಲಿ ವೀರ್ಯ ಇರ್ಲಿ ಅನ್ನೋದಕ್ಕೆ ಮಹಾವೀರ್ಯ, ನಮ್ಮಲ್ಲಿ ಶಕ್ತಿ ಇರ್ಲಿ ಅನ್ನೋದಕ್ಕೆ ಮಹಾಶಕ್ತಿ, ದ್ಯುತಿ ಇರ್ಲಿ ಅನ್ನೋದಕ್ಕೆ ಮಹಾದ್ಯುತಿ ಅನ್ನೋ. ಮಹೋದಯ, ಮತ್ತೊಮ್ಮೆ ಪಂಚಯಜ್ಞಗಳನ್ನ ಒಂಚೂರು ಹೇಳಿ. ಖಂಡಿತ. 5 ಪಂಚಮಹಾಯಜ್ಞಗಳು ಅನ್ನೋದು 5 ಪಂಚಮಹಾಯಜ್ಞಗಳು. ಆ 5 ಯಾವ್ಯಾವು ಅಂದ್ರೆ, ಮೊದಲೇದು ದೇವಯಜ್ಞ. ದೇವಯಜ್ಞ ಅಂತಂದ್ರೆ ಪ್ರತಿದಿನ ನಾವು ದೇವರಿಗೆ ನಮಸ್ಕಾರವನ್ನು ಮಾಡಿ ಕೃತಜ್ಞತೆಯನ್ನು ಸಲ್ಲಿಸೋದು ದೇವಯಜ್ಞ. 2ನೇದು ಬಂದು ಪಿತೃಯಜ್ಞ. ಬರ್ಕೊಳ್ಳೋಗಿದ್ರೆ ಬರ್ಕೊಳ್ಳಿ. ಪಿತೃಯಜ್ಞ ಅಂತಂದ್ರೆ ನಮ್ಮ ಆನ್ಸಿಸ್ಟರ್ಸ್ಗೆ, ನಮ್ಮ ಪೂರ್ವಜನರಿಗೆ ತರ್ಪಣವನ್ನು ಮಾಡೋದು, ಶ್ರಾದ್ದವನ್ನು ಮಾಡುವುದಕ್ಕೆ ಪಿತೃಯಜ್ಞ ಅಂತ ಕರೀತಾರೆ. ಪ್ರತಿಯೊಬ್ಬರೂ ಕೂಡ ಮಾಡ್ಲೇಬೇಕಾದಂತಹ ಒಂದು ಯಜ್ಞ ಪಿತೃಯಜ್ಞ. 3ನೇದು ಬಂದು ಋಷಿ ಯಜ್ಞ ಅಥವಾ ಬ್ರಹ್ಮಯಜ್ಞ ಅಂತ ಕರೀತಾರೆ. ರೀಡಿಂಗ್ ದ ಸ್ಕ್ರಿಪ್ಚರ್ಸ್ ಆರ್ ಪ್ರೊಪಗ್ಯಾಂಡಿಂಗ್ ದ ಸೇಮ್ ಅನ್ನುವಂಥ ಅರ್ಥದಲ್ಲಿ ನೀವು ಅರ್ಥೈಸ್ಕೊಂಡಿರುವಂತಹ ಶಾಸ್ತ್ರಗಳನ್ನ ಕಲಿಯೋದು ಮತ್ತೆ ನೀವೇ ಇನ್ನೊಬ್ಬರಿಗೆ ಕಲಿಸುವಂಥದ್ದು ಕೂಡ. ಯಾಕಂದ್ರೆ ಋಷಿ ಪರಂಪರೆಯಿಂದ ಬಂದಿರುವಂತಹ ಒಂದು ಅಮೋಘವಾದಂತಹ ಆಸ್ತಿ ನಮಗೆ ಶಾಸ್ತ್ರಗಳು. ಭಾಗವತ ಆಗಿರ್ಬೋದು, ಪುರಾಣಗಳಾಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಮಹಾಭಾರತ, ರಾಮಾಯಣ, ಎಷ್ಟು ಶಾಸ್ತ್ರಗಳಿದೆ ಎಲ್ಲವೂ ಕೂಡ ಋಷಿ ಪರಂಪರೆಯಿಂದ ಬಂದಿರೋದು. ಆ ಋಷಿಗಳಿಗೆ ಹೇಗೆ ಅವೆಲ್ಲವೂ ಕೂಡ ಅರ್ಥೈಸ್ಕೊಳ್ಳೋಕೆ ಸಾಧ್ಯ ಆಯ್ತು ಅಂತಂದ್ರೆ ಬ್ರಹ್ಮನಿಂದ
ಅವರು ಆಶೀರ್ವಾದವನ್ನು ಪಡ್ಕೊಂಡ್ ಬಂದಿರೋದು ಬ್ರಹ್ಮಯಜ್ಞ ಅಂತಾನೂ ಕೂಡ ಕರೀತಾರೆ. ಅದು 3ನೇದು. 4ನೇದು ಬಂದು ಮನುಷ್ಯ ಯಜ್ಞ ಅನ್ನುವಂಥದ್ದು. ಮನುಷ್ಯ ಯಜ್ಞ ಅಂತ ಅಂದ್ರೆ ತಾನೇ ಹುಟ್ಟಿ ತಾನೇ ಸಾಯ್ಬಾರ್ದು, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು, ಮನುಷ್ಯತ್ವವನ್ನ ಬೆಳೆಸ್ಕೊಬೇಕು ಅಂದ್ರೆ ಮನುಷ್ಯ ಯಜ್ಞ ಅನ್ನುವಂಥದ್ದು. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಇನ್ನ ಕಡೆಯದು ಬಂದು ಭೂತಯಜ್ಞ. ಭೂತಯಜ್ಞ ಅಂದ್ರೆ ಎನ್ವಿರಾನ್ಮೆಂಟ್ ಅನ್ನ ನಾವ್ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಇಟ್ಕೊಂಡಿದೀವಿ ಅಂತ. ನಮ್ಮಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಅಥವಾ ನಮ್ಮ ಪಂಚಭೂತಗಳಲ್ಲಿ ನಮ್ಮ ಸುತ್ತಮುತ್ತಲು ಇರುವಂತಹ ಯಾವುದೇ ಆಗಿರ್ಬೋದು. ಒಂದು ಈಗಿನ ಬೇಸಿಗೆ ಕಾಲ ಬಂದಾಗ ಸಾಮಾನ್ಯವಾಗಿ ಎಷ್ಟೋ ಜನ ಟೆರೆಸ್ ಮೇಲೆ ಹೋಗ್ಬಿಟ್ಟು ಒಂದು ಚಿಪ್ಪಲ್ಲೋ ಒಂದು ಇದ್ರಲ್ಲೋ ನೀರಿಡ್ತಾರೆ. ಅದು ಕೂಡ ಒಂದು ಭೂತ ಯಜ್ಞದ ಒಂದು ಇದೇನೆ. ಪಕ್ಷಿಗಳು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರಿಗೋಸ್ಕರ ಹಾಹಾಕಾರವನ್ನು ಪಡ್ತಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಕೆರೆಗಳು ಮತ್ತೆ ನದಿಗಳು ಹರಿಯೋದೇ ಇಲ್ಲ, ಯಾಕಂದ್ರೆ ಮಳೆ ಆಗೋದಿಲ್ಲ. ಎಷ್ಟೋ ಹಸುಗಳಿಗೆ, ದನಗಳಿಗೆ ಮೇವಿರೋದಿಲ್ಲ. ಬಂದಾಗ ಒಂದು ಬಾಳೆಹಣ್ಣನ್ನ ಕೊಡೋದು ಅಥವಾ ನಮ್ಮಲ್ಲಿ ಇದ್ದಂತ ಆಹಾರವನ್ನ ಪ್ರಾಣಿಗಳಿಗೆ ಕೊಡೋದು, ಇವೆಲ್ಲವೂ ಕೂಡ ಭೂತ ಯಜ್ಞಗಳು ಅಂತ ಬರುತ್ತೆ. ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಒಂದು 30 ಸೆಕೆಂಡ್ಗಳ ಕಾಲ ಧ್ಯಾನವನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಧನ್ಯವಾದ. ವಾಟ್ಸಪ್ ಗಣ